ಒಂದು ಸಣ್ಣ ಗ್ರಾಮ. ಬೆಳಗಿನ ಜಾವದ ಮಂಜು ಕರಗುತ್ತಿದ್ದಂತೆ ಕೋಳಿಗಳ ಕೂಗು ಕೇಳಿಸುತ್ತದೆ. ಮನೆಯ ಹಿತ್ತಲಿನಲ್ಲಿ ಅಮ್ಮ ಹಸುವಿಗೆ ಮೇವು ಹಾಕುತ್ತಾಳೆ. ಅಪ್ಪ ತಮ್ಮ ಹಳೆಯ ಸೈಕಲ್ ತುಳಿಯುತ್ತಾ ಹೊಲದ ಕಡೆ ಹೊರಡುತ್ತಾರೆ. ಇದು ಪ್ರಸೂನನ ಜೀವನ. ಅವನಿಗೆ 25 ವರ್ಷ. ಕೈಯಲ್ಲಿ ಬಿ.ಕಾಂ ಪದವಿ. ಎದೆಯಲ್ಲಿ ದೊಡ್ಡ ಕನಸು. ಸಿಟಿಯಲ್ಲಿ ಒಂದು ಉದ್ಯೋಗ, ಏರ್ ಕಂಡೀಷನ್ ಕಚೇರಿ, ವಾರಾಂತ್ಯದಲ್ಲಿ ಸಿನಿಮಾ, ಹಾಗೆಯೇ ಒಂದು ಆಧುನಿಕ ಜೀವನ. ಆದರೆ ಭಾಗ್ಯ ಅವನ ಕಡೆ ನಕ್ಕಿಲ್ಲ. ಅಪ್ಪನಿಗೆ ತಮ್ಮ ಹಳೆಯ ಹೊಲದ ಮೇಲೆ ಅಭಿಮಾನ, ಅಮ್ಮನಿಗೆ ಊರಿನ ಸಂಪ್ರದಾಯದ ಮೇಲೆ ಒಲವು. ಪ್ರಸೂನನ ಒಂದೇ ಮಾತು, ನನಗೆ ಈ ಊರಿನಲ್ಲಿ ಏನು ಮಾಡಬೇಕು? ಪ್ರಾಣಿಗಳ ಜೊತೆ, ಗೊಬ್ಬರದ ಜೊತೆ, ಮಣ್ಣಿನ ಜೊತೆ ನನಗೆ ಕೆಲಸವಿಲ್ಲ. ಆದರೆ ಅಪ್ಪ ಒತ್ತಾಯ ಮಾಡಿದರು. ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ಅದನ್ನು ಬಿಡುವುದು ಸಾವಿರ ಮೂರ್ಖತನ. ಪಶುಸಂಗೋಪನಾ ಇಲಾಖೆಯಲ್ಲಿ ಗುಮಾಸ್ತನ ಉದ್ಯೋಗ, ಗೌರವಾನ್ವಿತ, ಪಿಂಚಣಿ, ಸುರಕ್ಷಿತ. ಅಮ್ಮನು ಅದೇ ಸ್ವರದಲ್ಲಿ ಅತ್ತು ಬಿಟ್ಟರು. ನೀನು ಊರು ಬಿಟ್ಟು ಹೋದರೆ ನಮ್ಮ ವೃದ್ಧಾಪ್ಯ ಯಾರು ನೋಡೋದು? ಪ್ರಸೂನನಿಗೆ ಬೇರೆ ದಾರಿಯೇ ಇರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಆ ಉದ್ಯೋಗಕ್ಕೆ ಸೈನ್ ಮಾಡಿದ. ಮೊದಲ ದಿನ ಕಚೇರಿಗೆ ಹೋದಾಗ ಆತನಿಗೆ ಅಚ್ಚರಿ. ಎದುರಿಗೆ ಇದ್ದುದು ಹಳೆಯ ಕಟ್ಟಡ, ಗೋಡೆಯ ಮೇಲೆ ಸುಣ್ಣ ಸುರಿಯುತ್ತಿದೆ. ಒಳಗೆ ಒಬ್ಬ ಅರೆನಿದ್ರೆಯ ಗುಮಾಸ್ತ, ಒಬ್ಬ ವೃದ್ಧ ವೈದ್ಯ, ಮತ್ತು ಮೂಲೆಯಲ್ಲಿ ಮಲಗಿರುವ ಒಂದು ನಾಯಿ. ಪ್ರಸೂನನ ಮೊದಲ ಅನಿಸಿಕೆ, ಇಲ್ಲಿ ಸತ್ತವರು ಸೇಫ್ ಆಗಿ ಸುಮ್ಮನಿರಬಹುದು. ಅವನ ಟೇಬಲ್ ಮೇಲೆ ದಪ್ಪ ದಪ್ಪ ರಿಜಿಸ್ಟರ್ಗಳು, ಪ್ರಾಣಿಗಳ ವ್ಯಾಕ್ಸಿನೇಷನ್ ದಾಖಲೆಗಳು, ಮತ್ತು ಒಂದು ಹಳೆಯ ಕಂಪ್ಯೂಟರ್, ಅದು ಆನ್ ಆಗುವುದೇ ಸೋಜಿಗ. ಅವನ ಸಹೋದ್ಯೋಗಿ ಅಪ್ಪು. ವಯಸ್ಸಿನಲ್ಲಿ 50 ದಾಟಿದ. ಊರಿನ ಎಲ್ಲ ರೈತರ ಮನೆಯ ವಿಳಾಸವೂ ಬಾಯಿಪಾಠ. ಅವನೇ ಪ್ರಸೂನನಿಗೆ ಮೊದಲ ಪಾಠ ಹೇಳಿದ. ಗುಮಾಸ್ತನ ಕೆಲಸ ಅಂದ್ರೆ ಕುರ್ಚಿಯಲ್ಲಿ ಕೂತು ಪೇಪರ್ ತುಂಬೋದಲ್ಲ. ನೀನು ಪ್ರಾಣಿಗಳ ಬಳಿ ಹೋಗಬೇಕು, ರೈತರ ಮಾತು ಕೇಳಬೇಕು, ಅವರ ಸಮಸ್ಯೆ ಅರ್ಥ ಮಾಡಿಕೊಳ್ಳಬೇಕು. ಪ್ರಸೂನನಿಗೆ ಈ ಮಾತು ಹುಚ್ಚು ಹಿಡಿಸಿತು. ನಾನು ಡಾಕ್ಟರ್ ಆಗಿ ಬಂದಿಲ್ಲ, ಗುಮಾಸ್ತನಾಗಿ ಬಂದಿದ್ದೇನೆ ಎಂದು ಆತ ಉತ್ತರಿಸಿದ. ಮೊದಲ ವಾರ ಅವನ ಜೀವನ ಯಾಂತ್ರಿಕವಾಗಿತ್ತು. ಮುಂಜಾನೆ ಕಚೇರಿಗೆ ಬರುವುದು, ಸಹಿ ಮಾಡುವುದು, ಕೆಲವು ಫೈಲುಗಳನ್ನು ಓದುವುದು, ಮತ್ತು ಮಧ್ಯಾಹ್ನವೇ ಮನೆಗೆ ಹೋಗುವುದು. ಅವನಿಗೆ ಆ ಕೆಲಸದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಅವನ ಕಣ್ಣುಗಳು ಮೊಬೈಲ್ ಸ್ಕ್ರೀನ್ನಲ್ಲೇ ಇರುತ್ತಿದ್ದವು. ಅಲ್ಲಿ ಬಂದ ನೋಟಿಫಿಕೇಷನ್ಗಳು ಅವನ ಸ್ನೇಹಿತರು ಸಿಟಿಯಲ್ಲಿ ಉತ್ತಮ ಕಂಪನಿಗಳಲ್ಲಿ ಕೆಲಸ ಆರಂಭಿಸಿದ್ದರು, ಹೊಸ ಕಾರು ಖರೀದಿಸಿದ್ದರು, ವಿದೇಶ ಪ್ರವಾಸದ ಫೋಟೋಗಳು. ಇವನ್ನೆಲ್ಲ ನೋಡುತ್ತಾ ಪ್ರಸೂನನ ಮನಸ್ಸು ಕಹಿಯಾಗುತ್ತಿತ್ತು. ನಾನು ಇಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ಇದು ನನ್ನ ತಪ್ಪಲ್ಲ. ಅಪ್ಪನ ಒತ್ತಡ, ಅಮ್ಮನ ಅಳು, ಇವೆಲ್ಲ ನನ್ನನ್ನು ಇಲ್ಲಿ ಮುಳುಗಿಸಿವೆ ಎಂದು ಆತ ಯೋಚಿಸುತ್ತಿದ್ದ. ಆದರೆ ಬದುಕಿನಲ್ಲಿ ಎಲ್ಲವೂ ಯೋಜನೆಯಂತೆ ನಡೆಯುವುದಿಲ್ಲ. ಮೊದಲ ತೊಡಕು ಬಂದದ್ದು 2ನೇ ವಾರದಲ್ಲಿ. ಊರಿನ ಹೊರಗಿನ ಮುದುಕಿಯೊಬ್ಬಳು ತನ್ನ 6 ತಿಂಗಳ ಕರುಗಂಬ ಗೆ ಅತಿಸಾರವಾಗಿದ್ದು, ವೈದ್ಯರನ್ನು ಕರೆಯಲು ಕಚೇರಿಗೆ ಬಂದಳು. ಸಾಮಾನ್ಯವಾಗಿ ಈ ಕೆಲಸ ವೈದ್ಯರದ್ದು, ಆದರೆ ಅಂದು ವೈದ್ಯರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರಿಂದ ಇರಲಿಲ್ಲ. ಮುದುಕಿ ಪ್ರಸೂನನ ಬಳಿ ಬಂದು ಕಣ್ಣೀರು ಹಾಕಿದಳು. ಸಾರ್, ನನ್ನ ಕರು ಸಾಯ್ತಾ ಇದೆ, ಏನು ಮಾಡುವುದು? ಪ್ರಸೂನನಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಅವನು ಪಶುಸಂಗೋಪನೆಯಲ್ಲಿ ಯಾವ ತರಬೇತಿಯನ್ನೂ ಪಡೆದಿರಲಿಲ್ಲ. ಕೈಯಲ್ಲಿ ಪುಸ್ತಕಗಳು ಇದ್ದವು, ಆದರೆ ಅವು ಸಿದ್ಧಾಂತದ್ದು. ಆತ ಗಾಬರಿಯಿಂದ ಅಪ್ಪುಗೆ ಫೋನ್ ಮಾಡಿದ. ಅಪ್ಪು ಬಂದು ಮುದುಕಿಯನ್ನು ಸಮಾಧಾನಪಡಿಸಿ, ಸ್ಥಳೀಯ ಖಾಸಗಿ ವೈದ್ಯರೊಬ್ಬರ ಸಂಖ್ಯೆ ಕೊಟ್ಟ. ಆದರೆ ಪ್ರಸೂನನ ಒಳಮನಸ್ಸಿನಲ್ಲಿ ಮೊದಲ ಸಲ ಒಂದು ಪ್ರಶ್ನೆ ಮೂಡಿತು, ನಾನು ಇಲ್ಲಿದ್ದು ವ್ಯರ್ಥವೇ? ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಇಲ್ಲಿ ಉಳಿಯುವ ಅರ್ಥವೇನು? ಇದೇ ಸಮಯದಲ್ಲಿ ಅವನ ಮನೆಯಲ್ಲೂ ಘರ್ಷಣೆ ಆರಂಭವಾಯಿತು. ಅಪ್ಪನಿಗೆ ಪ್ರಸೂನನ ಉದ್ಯೋಗದಲ್ಲಿ ಸಂತೋಷ, ಆದರೆ ಪ್ರಸೂನನ ಮನಸ್ಸು ಅಲ್ಲಿ ಇಲ್ಲವೆಂಬುದು ಗೊತ್ತಿತ್ತು. ಒಂದು ಸಂಜೆ ಊಟದ ಸಮಯದಲ್ಲಿ ಪ್ರಸೂನ ಕೋಪದಿಂದ ಹೇಳಿದ, ನೀವು ನನ್ನನ್ನು ಇಲ್ಲಿ ಕಟ್ಟಿಹಾಕಿದ್ದೀರಿ. ನಾನು ಏನೂ ಆಗಲಿಲ್ಲ. ಇದೇ ನಿಮ್ಮ ಆಸೆ. ಅಪ್ಪ ಅತ್ತುಬಿಟ್ಟದ್ದು ಅಥವಾ ಕೂಗಿದ್ದು ಅಲ್ಲ, ಅವರು ಸುಮ್ಮನೆ ಎದ್ದು ಹೋದರು. ಆ ಮೌನವೇ ಪ್ರಸೂನನ ಮೇಲೆ ಭಾರೀ ಆಘಾತವಾಯಿತು. ಅವನ ಅಮ್ಮ ಅಳುತ್ತಾ ಹೇಳಿದರು, ನಿನಗೆ ಅಪ್ಪನ ಮನಸ್ಸು ಅರ್ಥವಾಗುತ್ತಿಲ್ಲ. ಅವರಿಗೂ ಕನಸಿತ್ತು, ಬಿಟ್ಟುಕೊಟ್ಟರು. ಅದಕ್ಕೆ ನೀನು ಮಾಡಬೇಕೆಂದು. ಪ್ರಸೂನನ ಜೀವನದಲ್ಲಿ ಈ ಸಂಭಾಷಣೆ ಮಹತ್ವದ ತಿರುವು. ಮರುದಿನ ಆತ ಕಚೇರಿಗೆ ಹೋದಾಗ ವಿಶೇಷ ಘಟನೆಯೊಂದು ನಡೆಯಿತು. ಒಬ್ಬ ರೈತ ತನ್ನ ಗರ್ಭಿಣಿ ಹಸುವನ್ನು ಕರೆತಂದ. ಹಸು ಪ್ರಸವಿಸಲಿದೆ, ಆದರೆ ಸಮಸ್ಯೆ ಇತ್ತು, ಮರಿ ಸರಿಯಾದ ಸ್ಥಿತಿಯಲ್ಲಿಲ್ಲ. ಇಡೀ ಊರಿನ ರೈತರು ಅಲ್ಲಿಗೆ ಸೇರಿದ್ದರು. ಡಾಕ್ಟರ್ ತಮ್ಮ ಪೂರ್ಣ ಪ್ರಯತ್ನ ಮಾಡುತ್ತಿದ್ದರು, ಆದರೆ ಸಮಯ ಹೆಚ್ಚಾಯಿತು. ಆಗ ಪ್ರಸೂನನಿಗೆ ಅವನ ಕಾಲೇಜಿನಲ್ಲಿ ಕಲಿತ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಬಯಾಲಜಿಯ ಸಣ್ಣ ಜ್ಞಾನ ನೆನಪಿಗೆ ಬಂದಿತು. ಡಾಕ್ಟರ್ ಕೈಗೆ ಸಹಾಯ ಮಾಡಲು ಮುಂದಾದ. ಮೊದಮೊದಲು ಅವನಿಗೆ ಜಿಗುಪ್ಸೆ, ಕಸಿವಿಸಿ, ಆದರೆ ರೈತನ ಮುಖದಲ್ಲಿನ ಆತಂಕ, ಆ ಹಸುವಿನ ನೋವಿನ ಕಣ್ಣುಗಳು ಅವನನ್ನು ಕರಗಿಸಿದವು.
ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ ನೇತೃತ್ವದಲ್ಲಿ ಆ ಹಸು ಒಂದು ಆರೋಗ್ಯವಾದ ಕರುವಿಗೆ ಜನ್ಮ ನೀಡಿತು. ಆ ಕ್ಷಣದಲ್ಲಿ ಇಡೀ ಊರಿನ ಜನ ಚಪ್ಪಾಳೆ ತಟ್ಟಿದರು. ಪ್ರಸೂನನ ಕೈಗಳು ರಕ್ತದಿಂದ ತೊಳೆದಿದ್ದವು, ಆದರೆ ಆತನ ಮುಖದಲ್ಲಿ ಅಭೂತಪೂರ್ವ ನಗೆ. ಮೊದಲ ಸಲ ಅವನು ಏನೋ ಮಹತ್ವದ ಕೆಲಸ ಮಾಡಿದ ಭಾವನೆ. ಆ ರೈತ ಪ್ರಸೂನನ ಕೈ ಹಿಡಿದು ಅಳುತ್ತಾ ಹೇಳಿದ, ತಮ್ಮ, ನೀವು ನನ್ನ ಹಸುವನ್ನು ಉಳಿಸಿದಿರಿ. ಅದು ನನ್ನ ಕುಟುಂಬ. ಅದರ ಹಾಲು ನನ್ನ ಮಕ್ಕಳಿಗೆ ಆಹಾರ. ನಾನು ಜೀವನದಲ್ಲಿ ನಿಮ್ಮ ಋಣ ಮರೆಯಲಾರೆ. ಪ್ರಸೂನನಿಗೆ ಅದು ಅನಿಸಿತು, ನಾನು ಈವರೆಗೆ ತಪ್ಪು ಮಾಡಿದ್ದೇನೆ. ನಾನು ಇಲ್ಲಿ ಕೇವಲ ಫೈಲುಗಳನ್ನು ತುಂಬಲು ಬಂದಿಲ್ಲ. ಇಲ್ಲಿ ಜೀವಗಳಿವೆ, ಸಂಬಂಧಗಳಿವೆ, ಬದುಕಿನ ಹೋರಾಟವಿದೆ. ಮೊದಲ ಬಾರಿಗೆ ಆ ಕಚೇರಿ, ಆ ಊರು, ಆ ಪ್ರಾಣಿಗಳು ಅವನಿಗೆ ವಿಚಿತ್ರವಾದ ಪ್ರೀತಿಯನ್ನು ಮೂಡಿಸಿದವು. ಆದರೆ ಇದು ಕೇವಲ ಆರಂಭ. ಮುಂದಿನ ದಿನಗಳಲ್ಲಿ ಪ್ರಸೂನನನ್ನು ಹಲವು ಸವಾಲುಗಳು ಕಾಯುತ್ತಿದ್ದವು. ಹೊಲದಲ್ಲಿ ಗೊಬ್ಬರದೊಂದಿಗೆ ಕೆಲಸ ಮಾಡುವುದು, ಧಾರ್ಷ್ಟಿಕ ಮುಖಂಡರ ವಿರುದ್ಧ ಹೋರಾಡುವುದು, ಪ್ರಾಣಿಗಳ ಕಾಯಿಲೆಗಳನ್ನು ಗುರುತಿಸುವುದು, ಇವೆಲ್ಲ ಅವನನ್ನು ಸಂಪೂರ್ಣವಾಗಿ ಬದಲಿಸಿದವು. ಅವನ ತಿರಸ್ಕಾರವೂ ಆಸಕ್ತಿಯಾಯಿತು, ನಿರಾಸಕ್ತಿಯೂ ಉತ್ಸಾಹವಾಯಿತು. ಅವನು ಕಲಿಯತೊಡಗಿದ ಪ್ರಾಣಿಗಳ ಭಾಷೆ, ರೈತರ ಅಗತ್ಯ, ಸರಳ ಮದ್ದುಗಳ ವಿಧಾನ, ವ್ಯಾಕ್ಸಿನೇಷನ್ ನಿಯಮಗಳು. ಈ ರೂಪಾಂತರವು ಅವನ ಸುತ್ತಲಿನವರಿಗೂ ಗೊತ್ತಾಯಿತು. ಅಪ್ಪು ಆಶ್ಚರ್ಯದಿಂದ ನೋಡುತ್ತಿದ್ದ, ಈ ಹುಡುಗ ಈಗ ಕಚೇರಿಯಲ್ಲಿ ಕೂತು ಮೊಬೈಲ್ ನೋಡುವ ಬದಲು ಹೊಲಕ್ಕೆ ಓಡುತ್ತಾನೆ. ಡಾಕ್ಟರ್ಗೂ ಸಂತೋಷ, ಅವನಿಗೆ ಆಸಕ್ತಿ ಮೂಡಿದೆ. ಆದರೆ ಇನ್ನು ಕೆಲವರು ಅಸೂಯೆಯಿಂದ ನೋಡಿದರು, ಊರಿನ ಅಧ್ಯಕ್ಷ ಮತ್ತು ಅವನ ಬಂಟರು. ಅವರಿಗೆ ಈ ಹೊಸ ಗುಮಾಸ್ತ ಇಷ್ಟವಿರಲಿಲ್ಲ, ಏಕೆಂದರೆ ಪ್ರಸೂನ ಕೆಲವು ಅಕ್ರಮಗಳ ಮೇಲೆ ಕಣ್ಣಿಟ್ಟಿದ್ದ. ಪ್ರಾಣಿಗಳ ಅನಧಿಕೃತ ವ್ಯಾಪಾರ, ನಕಲಿ ವ್ಯಾಕ್ಸಿನೇಷನ್ ಪ್ರಮಾಣಪತ್ರ, ಇವೆಲ್ಲ ಪ್ರಸೂನನ ಸೂಕ್ಷ್ಮ ದೃಷ್ಟಿಗೆ ಸಿಕ್ಕಿದ್ದವು. ಹೀಗೆ ಮೊದಲ ಭಾಗವು ಮುಕ್ತಾಯಗೊಳ್ಳುವುದು ನಾಯಕನ ಜೀವನದಲ್ಲಿ ನಿರ್ಣಾಯಕ ತಿರುವಿನೊಂದಿಗೆ. ಅವನು ತನ್ನ ಹೊಸ ಉದ್ಯೋಗವನ್ನು ಪ್ರೀತಿಸಲು ಆರಂಭಿಸಿದ್ದಾನೆ, ತನ್ನ ಸ್ವಂತ ಕನಸುಗಳನ್ನು ಬದಿಗಿಟ್ಟು ಬದುಕಿನ ಅರ್ಥವನ್ನು ಹೊಸದಾಗಿ ಕಂಡುಕೊಂಡಿದ್ದಾನೆ. ಆದರೆ ಈ ಹೊಸ ಪ್ರೀತಿಯೇ ಅವನಿಗೆ ಹೊಸ ಶತ್ರುಗಳನ್ನು ಸೃಷ್ಟಿಸಿದೆ. ಈಗ ಅವನು ತನ್ನ ವೃತ್ತಿಯಲ್ಲಷ್ಟೇ ಅಲ್ಲ, ತನ್ನ ಸಮಾಜದಲ್ಲಿಯೂ ಒಂದು ಹೊಸ ಹೋರಾಟಕ್ಕೆ ಸಿದ್ಧನಾಗಿದ್ದಾನೆ. ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ. ಒಂದು ಸಣ್ಣ ಗ್ರಾಮ. ಬೆಳಗಿನ ಜಾವದ ಮಂಜು ಕರಗುತ್ತಿದ್ದಂತೆ ಕೋಳಿಗಳ ಕೂಗು ಕೇಳಿಸುತ್ತದೆ. ಮನೆಯ ಹಿತ್ತಲಿನಲ್ಲಿ ಅಮ್ಮ ಹಸುವಿಗೆ ಮೇವು ಹಾಕುತ್ತಾಳೆ, ಅಪ್ಪ ತಮ್ಮ ಹಳೆಯ ಸೈಕಲ್ ತುಳಿಯುತ್ತಾ ಹೊಲದ ಕಡೆ ಹೊರಡುತ್ತಾರೆ. ಇದು ಪ್ರಸೂನನ ಜೀವನ. ಅವನಿಗೆ 25 ವರ್ಷ. ಕೈಯಲ್ಲಿ ಬಿ.ಕಾಂ ಪದವಿ. ಎದೆಯಲ್ಲಿ ದೊಡ್ಡ ಕನಸು, ಸಿಟಿಯಲ್ಲಿ ಒಂದು ಉದ್ಯೋಗ, ಏರ್ ಕಂಡೀಷನ್ ಕಚೇರಿ, ವಾರಾಂತ್ಯದಲ್ಲಿ ಸಿನಿಮಾ, ಹಾಗೆಯೇ ಒಂದು ಆಧುನಿಕ ಜೀವನ. ಆದರೆ ಭಾಗ್ಯ ಅವನ ಕಡೆ ನಕ್ಕಿಲ್ಲ. ಅಪ್ಪನಿಗೆ ತಮ್ಮ ಹಳೆಯ ಹೊಲದ ಮೇಲೆ ಅಭಿಮಾನ, ಅಮ್ಮನಿಗೆ ಊರಿನ ಸಂಪ್ರದಾಯದ ಮೇಲೆ ಒಲವು. ಪ್ರಸೂನನ ಒಂದೇ ಮಾತು, ನನಗೆ ಈ ಊರಿನಲ್ಲಿ ಏನು ಮಾಡಬೇಕು? ಪ್ರಾಣಿಗಳ ಜೊತೆ, ಗೊಬ್ಬರದ ಜೊತೆ, ಮಣ್ಣಿನ ಜೊತೆ ನನಗೆ ಕೆಲಸವಿಲ್ಲ. ಆದರೆ ಅಪ್ಪ ಒತ್ತಾಯ ಮಾಡಿದರು. ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ಅದನ್ನು ಬಿಡುವುದು ಸಾವಿರ ಮೂರ್ಖತನ. ಪಶುಸಂಗೋಪನಾ ಇಲಾಖೆಯಲ್ಲಿ ಗುಮಾಸ್ತನ ಉದ್ಯೋಗ, ಗೌರವಾನ್ವಿತ, ಪಿಂಚಣಿ, ಸುರಕ್ಷಿತ. ಅಮ್ಮನು ಅದೇ ಸ್ವರದಲ್ಲಿ ಅತ್ತು ಬಿಟ್ಟರು. ನೀನು ಊರು ಬಿಟ್ಟು ಹೋದರೆ ನಮ್ಮ ವೃದ್ಧಾಪ್ಯ ಯಾರು ನೋಡೋದು? ಪ್ರಸೂನನಿಗೆ ಬೇರೆ ದಾರಿಯೇ ಇರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಆ ಉದ್ಯೋಗಕ್ಕೆ ಸೈನ್ ಮಾಡಿದ. ಮೊದಲ ದಿನ ಕಚೇರಿಗೆ ಹೋದಾಗ ಆತನಿಗೆ ಅಚ್ಚರಿ. ಎದುರಿಗೆ ಇದ್ದುದು ಹಳೆಯ ಕಟ್ಟಡ, ಗೋಡೆಯ ಮೇಲೆ ಸುಣ್ಣ ಸುರಿಯುತ್ತಿದೆ. ಒಳಗೆ ಒಬ್ಬ ಅರೆನಿದ್ರೆಯ ಗುಮಾಸ್ತ, ಒಬ್ಬ ವೃದ್ಧ ವೈದ್ಯ, ಮತ್ತು ಮೂಲೆಯಲ್ಲಿ ಮಲಗಿರುವ ಒಂದು ನಾಯಿ. ಪ್ರಸೂನನ ಮೊದಲ ಅನಿಸಿಕೆ, ಇಲ್ಲಿ ಸತ್ತವರು ಸೇಫ್ ಆಗಿ ಸುಮ್ಮನಿರಬಹುದು. ಅವನ ಟೇಬಲ್ ಮೇಲೆ ದಪ್ಪ ದಪ್ಪ ರಿಜಿಸ್ಟರ್ಗಳು, ಪ್ರಾಣಿಗಳ ವ್ಯಾಕ್ಸಿನೇಷನ್ ದಾಖಲೆಗಳು, ಮತ್ತು ಒಂದು ಹಳೆಯ ಕಂಪ್ಯೂಟರ್, ಅದು ಆನ್ ಆಗುವುದೇ ಸೋಜಿಗ. ಅವನ ಸಹೋದ್ಯೋಗಿ ಅಪ್ಪು. ವಯಸ್ಸಿನಲ್ಲಿ 50 ದಾಟಿದ, ಊರಿನ ಎಲ್ಲ ರೈತರ ಮನೆಯ ವಿಳಾಸವೂ ಬಾಯಿಪಾಠ. ಅವನೇ ಪ್ರಸೂನನಿಗೆ ಮೊದಲ ಪಾಠ ಹೇಳಿದ. ಗುಮಾಸ್ತನ ಕೆಲಸ ಅಂದ್ರೆ ಕುರ್ಚಿಯಲ್ಲಿ ಕೂತು ಪೇಪರ್ ತುಂಬೋದಲ್ಲ. ನೀನು ಪ್ರಾಣಿಗಳ ಬಳಿ ಹೋಗಬೇಕು, ರೈತರ ಮಾತು ಕೇಳಬೇಕು, ಅವರ ಸಮಸ್ಯೆ ಅರ್ಥ ಮಾಡಿಕೊಳ್ಳಬೇಕು. ಪ್ರಸೂನನಿಗೆ ಈ ಮಾತು ಹುಚ್ಚು ಹಿಡಿಸಿತು. ನಾನು ಡಾಕ್ಟರ್ ಆಗಿ ಬಂದಿಲ್ಲ, ಗುಮಾಸ್ತನಾಗಿ ಬಂದಿದ್ದೇನೆ ಎಂದು ಆತ ಉತ್ತರಿಸಿದ. ಮೊದಲ ವಾರ ಅವನ ಜೀವನ ಯಾಂತ್ರಿಕವಾಗಿತ್ತು. ಮುಂಜಾನೆ ಕಚೇರಿಗೆ ಬರುವುದು, ಸಹಿ ಮಾಡುವುದು, ಕೆಲವು ಫೈಲುಗಳನ್ನು ಓದುವುದು, ಮತ್ತು ಮಧ್ಯಾಹ್ನವೇ ಮನೆಗೆ ಹೋಗುವುದು. ಅವನಿಗೆ ಆ ಕೆಲಸದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಅವನ ಕಣ್ಣುಗಳು ಮೊಬೈಲ್ ಸ್ಕ್ರೀನ್ನಲ್ಲೇ ಇರುತ್ತಿದ್ದವು. ಅಲ್ಲಿ ಬಂದ ನೋಟಿಫಿಕೇಷನ್ಗಳು ಅವನ ಸ್ನೇಹಿತರು ಸಿಟಿಯಲ್ಲಿ ಉತ್ತಮ ಕಂಪನಿಗಳಲ್ಲಿ ಕೆಲಸ ಆರಂಭಿಸಿದ್ದರು, ಹೊಸ ಕಾರು ಖರೀದಿಸಿದ್ದರು, ವಿದೇಶ ಪ್ರವಾಸದ ಫೋಟೋಗಳು. ಇವನ್ನೆಲ್ಲ ನೋಡುತ್ತಾ ಪ್ರಸೂನನ ಮನಸ್ಸು ಕಹಿಯಾಗುತ್ತಿತ್ತು. ನಾನು ಇಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ಇದು ನನ್ನ ತಪ್ಪಲ್ಲ.
ಅಪ್ಪನ ಒತ್ತಡ, ಅಮ್ಮನ ಅಳು, ಇವೆಲ್ಲ ನನ್ನನ್ನು ಇಲ್ಲಿ ಮುಳುಗಿಸಿವೆ ಎಂದು ಆತ ಯೋಚಿಸುತ್ತಿದ್ದ. ಆದರೆ ಬದುಕಿನಲ್ಲಿ ಎಲ್ಲವೂ ಯೋಜನೆಯಂತೆ ನಡೆಯುವುದಿಲ್ಲ. ಮೊದಲ ತೊಡಕು ಬಂದದ್ದು 2ನೇ ವಾರದಲ್ಲಿ. ಊರಿನ ಹೊರಗಿನ ಮುದುಕಿಯೊಬ್ಬಳು ತನ್ನ 6 ತಿಂಗಳ ಕರುಗಂಬ ಗೆ ಅತಿಸಾರವಾಗಿದ್ದು ವೈದ್ಯರನ್ನು ಕರೆಯಲು ಕಚೇರಿಗೆ ಬಂದಳು. ಸಾಮಾನ್ಯವಾಗಿ ಈ ಕೆಲಸ ವೈದ್ಯರದ್ದು, ಆದರೆ ಅಂದು ವೈದ್ಯರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರಿಂದ ಇರಲಿಲ್ಲ. ಮುದುಕಿ ಪ್ರಸೂನನ ಬಳಿ ಬಂದು ಕಣ್ಣೀರು ಹಾಕಿದಳು. ಸಾರ್, ನನ್ನ ಕರು ಸಾಯ್ತಾ ಇದೆ, ಏನು ಮಾಡುವುದು? ಪ್ರಸೂನನಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಅವನು ಪಶುಸಂಗೋಪನೆಯಲ್ಲಿ ಯಾವ ತರಬೇತಿಯನ್ನೂ ಪಡೆದಿರಲಿಲ್ಲ. ಕೈಯಲ್ಲಿ ಪುಸ್ತಕಗಳು ಇದ್ದವು, ಆದರೆ ಅವು ಸಿದ್ಧಾಂತದ್ದು. ಆತ ಗಾಬರಿಯಿಂದ ಅಪ್ಪುಗೆ ಫೋನ್ ಮಾಡಿದ. ಅಪ್ಪು ಬಂದು ಮುದುಕಿಯನ್ನು ಸಮಾಧಾನಪಡಿಸಿ ಸ್ಥಳೀಯ ಖಾಸಗಿ ವೈದ್ಯರೊಬ್ಬರ ಸಂಖ್ಯೆ ಕೊಟ್ಟ. ಆದರೆ ಪ್ರಸೂನನ ಒಳಮನಸ್ಸಿನಲ್ಲಿ ಮೊದಲ ಸಲ ಒಂದು ಪ್ರಶ್ನೆ ಮೂಡಿತು, ನಾನು ಇಲ್ಲಿದ್ದು ವ್ಯರ್ಥವೇ? ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಇಲ್ಲಿ ಉಳಿಯುವ ಅರ್ಥವೇನು? ಇದೇ ಸಮಯದಲ್ಲಿ ಅವನ ಮನೆಯಲ್ಲೂ ಘರ್ಷಣೆ ಆರಂಭವಾಯಿತು. ಅಪ್ಪನಿಗೆ ಪ್ರಸೂನನ ಉದ್ಯೋಗದಲ್ಲಿ ಸಂತೋಷ, ಆದರೆ ಪ್ರಸೂನನ ಮನಸ್ಸು ಅಲ್ಲಿ ಇಲ್ಲವೆಂಬುದು ಗೊತ್ತಿತ್ತು. ಒಂದು ಸಂಜೆ ಊಟದ ಸಮಯದಲ್ಲಿ ಪ್ರಸೂನ ಕೋಪದಿಂದ ಹೇಳಿದ, ನೀವು ನನ್ನನ್ನು ಇಲ್ಲಿ ಕಟ್ಟಿಹಾಕಿದ್ದೀರಿ. ನಾನು ಏನೂ ಆಗಲಿಲ್ಲ. ಇದೇ ನಿಮ್ಮ ಆಸೆ. ಅಪ್ಪ ಅತ್ತುಬಿಟ್ಟದ್ದು ಅಥವಾ ಕೂಗಿದ್ದು ಅಲ್ಲ, ಅವರು ಸುಮ್ಮನೆ ಎದ್ದು ಹೋದರು. ಆ ಮೌನವೇ ಪ್ರಸೂನನ ಮೇಲೆ ಭಾರೀ ಆಘಾತವಾಯಿತು. ಅವನ ಅಮ್ಮ ಅಳುತ್ತಾ ಹೇಳಿದರು, ನಿನಗೆ ಅಪ್ಪನ ಮನಸ್ಸು ಅರ್ಥವಾಗುತ್ತಿಲ್ಲ. ಅವರಿಗೂ ಕನಸಿತ್ತು, ಬಿಟ್ಟುಕೊಟ್ಟರು. ಅದಕ್ಕೆ ನೀನು ಮಾಡಬೇಕೆಂದು. ಪ್ರಸೂನನ ಜೀವನದಲ್ಲಿ ಈ ಸಂಭಾಷಣೆ ಮಹತ್ವದ ತಿರುವು. ಮರುದಿನ ಆತ ಕಚೇರಿಗೆ ಹೋದಾಗ ವಿಶೇಷ ಘಟನೆಯೊಂದು ನಡೆಯಿತು. ಒಬ್ಬ ರೈತ ತನ್ನ ಗರ್ಭಿಣಿ ಹಸುವನ್ನು ಕರೆತಂದ. ಹಸು ಪ್ರಸವಿಸಲಿದೆ, ಆದರೆ ಸಮಸ್ಯೆ ಇತ್ತು, ಮರಿ ಸರಿಯಾದ ಸ್ಥಿತಿಯಲ್ಲಿಲ್ಲ. ಇಡೀ ಊರಿನ ರೈತರು ಅಲ್ಲಿಗೆ ಸೇರಿದ್ದರು. ಡಾಕ್ಟರ್ ತಮ್ಮ ಪೂರ್ಣ ಪ್ರಯತ್ನ ಮಾಡುತ್ತಿದ್ದರು, ಆದರೆ ಸಮಯ ಹೆಚ್ಚಾಯಿತು. ಆಗ ಪ್ರಸೂನನಿಗೆ ಅವನ ಕಾಲೇಜಿನಲ್ಲಿ ಕಲಿತ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಬಯಾಲಜಿಯ ಸಣ್ಣ ಜ್ಞಾನ ನೆನಪಿಗೆ ಬಂದಿತು. ಡಾಕ್ಟರ್ ಕೈಗೆ ಸಹಾಯ ಮಾಡಲು ಮುಂದಾದ. ಮೊದಮೊದಲು ಅವನಿಗೆ ಜಿಗುಪ್ಸೆ, ಕಸಿವಿಸಿ, ಆದರೆ ರೈತನ ಮುಖದಲ್ಲಿನ ಆತಂಕ, ಆ ಹಸುವಿನ ನೋವಿನ ಕಣ್ಣುಗಳು ಅವನನ್ನು ಕರಗಿಸಿದವು. ಸ್ವಲ್ಪ ಹೊತ್ತಿನಲ್ಲಿ, ಡಾಕ್ಟರ್ ನೇತೃತ್ವದಲ್ಲಿ, ಆ ಹಸು ಒಂದು ಆರೋಗ್ಯವಾದ ಕರುವಿಗೆ ಜನ್ಮ ನೀಡಿತು. ಆ ಕ್ಷಣದಲ್ಲಿ ಇಡೀ ಊರಿನ ಜನ ಚಪ್ಪಾಳೆ ತಟ್ಟಿದರು. ಪ್ರಸೂನನ ಕೈಗಳು ರಕ್ತದಿಂದ ತೊಳೆದಿದ್ದವು, ಆದರೆ ಆತನ ಮುಖದಲ್ಲಿ ಅಭೂತಪೂರ್ವ ನಗೆ. ಮೊದಲ ಸಲ ಅವನು ಏನೋ ಮಹತ್ವದ ಕೆಲಸ ಮಾಡಿದ ಭಾವನೆ. ಆ ರೈತ ಪ್ರಸೂನನ ಕೈ ಹಿಡಿದು ಅಳುತ್ತಾ ಹೇಳಿದ, ತಮ್ಮ, ನೀವು ನನ್ನ ಹಸುವನ್ನು ಉಳಿಸಿದಿರಿ. ಅದು ನನ್ನ ಕುಟುಂಬ. ಅದರ ಹಾಲು ನನ್ನ ಮಕ್ಕಳಿಗೆ ಆಹಾರ. ನಾನು ಜೀವನದಲ್ಲಿ ನಿಮ್ಮ ಋಣ ಮರೆಯಲಾರೆ. ಪ್ರಸೂನನಿಗೆ ಅದು ಅನಿಸಿತು, ನಾನು ಈವರೆಗೆ ತಪ್ಪು ಮಾಡಿದ್ದೇನೆ. ನಾನು ಇಲ್ಲಿ ಕೇವಲ ಫೈಲುಗಳನ್ನು ತುಂಬಲು ಬಂದಿಲ್ಲ. ಇಲ್ಲಿ ಜೀವಗಳಿವೆ, ಸಂಬಂಧಗಳಿವೆ, ಬದುಕಿನ ಹೋರಾಟವಿದೆ. ಮೊದಲ ಬಾರಿಗೆ ಆ ಕಚೇರಿ, ಆ ಊರು, ಆ ಪ್ರಾಣಿಗಳು ಅವನಿಗೆ ವಿಚಿತ್ರವಾದ ಪ್ರೀತಿಯನ್ನು ಮೂಡಿಸಿದವು. ಆದರೆ ಇದು ಕೇವಲ ಆರಂಭ. ಮುಂದಿನ ದಿನಗಳಲ್ಲಿ ಪ್ರಸೂನನನ್ನು ಹಲವು ಸವಾಲುಗಳು ಕಾಯುತ್ತಿದ್ದವು. ಹೊಲದಲ್ಲಿ ಗೊಬ್ಬರದೊಂದಿಗೆ ಕೆಲಸ ಮಾಡುವುದು, ಧಾರ್ಷ್ಟಿಕ ಮುಖಂಡರ ವಿರುದ್ಧ ಹೋರಾಡುವುದು, ಪ್ರಾಣಿಗಳ ಕಾಯಿಲೆಗಳನ್ನು ಗುರುತಿಸುವುದು, ಇವೆಲ್ಲ ಅವನನ್ನು ಸಂಪೂರ್ಣವಾಗಿ ಬದಲಿಸಿದವು. ಅವನ ತಿರಸ್ಕಾರವೂ ಆಸಕ್ತಿಯಾಯಿತು, ನಿರಾಸಕ್ತಿಯೂ ಉತ್ಸಾಹವಾಯಿತು. ಅವನು ಕಲಿಯತೊಡಗಿದ ಪ್ರಾಣಿಗಳ ಭಾಷೆ, ರೈತರ ಅಗತ್ಯ, ಸರಳ ಮದ್ದುಗಳ ವಿಧಾನ, ವ್ಯಾಕ್ಸಿನೇಷನ್ ನಿಯಮಗಳು. ಈ ರೂಪಾಂತರವು ಅವನ ಸುತ್ತಲಿನವರಿಗೂ ಗೊತ್ತಾಯಿತು. ಅಪ್ಪು ಆಶ್ಚರ್ಯದಿಂದ ನೋಡುತ್ತಿದ್ದ, ಈ ಹುಡುಗ ಈಗ ಕಚೇರಿಯಲ್ಲಿ ಕೂತು ಮೊಬೈಲ್ ನೋಡುವ ಬದಲು ಹೊಲಕ್ಕೆ ಓಡುತ್ತಾನೆ. ಡಾಕ್ಟರ್ಗೂ ಸಂತೋಷ, ಅವನಿಗೆ ಆಸಕ್ತಿ ಮೂಡಿದೆ. ಆದರೆ ಇನ್ನು ಕೆಲವರು ಅಸೂಯೆಯಿಂದ ನೋಡಿದರು, ಊರಿನ ಅಧ್ಯಕ್ಷ ಮತ್ತು ಅವನ ಬಂಟರು. ಅವರಿಗೆ ಈ ಹೊಸ ಗುಮಾಸ್ತ ಇಷ್ಟವಿರಲಿಲ್ಲ, ಏಕೆಂದರೆ ಪ್ರಸೂನ ಕೆಲವು ಅಕ್ರಮಗಳ ಮೇಲೆ ಕಣ್ಣಿಟ್ಟಿದ್ದ. ಪ್ರಾಣಿಗಳ ಅನಧಿಕೃತ ವ್ಯಾಪಾರ, ನಕಲಿ ವ್ಯಾಕ್ಸಿನೇಷನ್ ಪ್ರಮಾಣಪತ್ರ, ಇವೆಲ್ಲ ಪ್ರಸೂನನ ಸೂಕ್ಷ್ಮ ದೃಷ್ಟಿಗೆ ಸಿಕ್ಕಿದ್ದವು. ಹೀಗೆ ಮೊದಲ ಭಾಗವು ಮುಕ್ತಾಯಗೊಳ್ಳುವುದು ನಾಯಕನ ಜೀವನದಲ್ಲಿ ನಿರ್ಣಾಯಕ ತಿರುವಿನೊಂದಿಗೆ. ಅವನು ತನ್ನ ಹೊಸ ಉದ್ಯೋಗವನ್ನು ಪ್ರೀತಿಸಲು ಆರಂಭಿಸಿದ್ದಾನೆ, ತನ್ನ ಸ್ವಂತ ಕನಸುಗಳನ್ನು ಬದಿಗಿಟ್ಟು ಬದುಕಿನ ಅರ್ಥವನ್ನು ಹೊಸದಾಗಿ ಕಂಡುಕೊಂಡಿದ್ದಾನೆ. ಆದರೆ ಈ ಹೊಸ ಪ್ರೀತಿಯೇ ಅವನಿಗೆ ಹೊಸ ಶತ್ರುಗಳನ್ನು ಸೃಷ್ಟಿಸಿದೆ. ಈಗ ಅವನು ತನ್ನ ವೃತ್ತಿಯಲ್ಲಷ್ಟೇ ಅಲ್ಲ, ತನ್ನ ಸಮಾಜದಲ್ಲಿಯೂ ಒಂದು ಹೊಸ ಹೋರಾಟಕ್ಕೆ ಸಿದ್ಧನಾಗಿದ್ದಾನೆ. ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ. ಒಂದು ಸಣ್ಣ ಗ್ರಾಮ. ಬೆಳಗಿನ ಜಾವದ ಮಂಜು ಕರಗುತ್ತಿದ್ದಂತೆ ಕೋಳಿಗಳ ಕೂಗು ಕೇಳಿಸುತ್ತದೆ. ಮನೆಯ ಹಿತ್ತಲಿನಲ್ಲಿ ಅಮ್ಮ ಹಸುವಿಗೆ ಮೇವು ಹಾಕುತ್ತಾಳೆ, ಅಪ್ಪ ತಮ್ಮ ಹಳೆಯ ಸೈಕಲ್ ತುಳಿಯುತ್ತಾ ಹೊಲದ ಕಡೆ ಹೊರಡುತ್ತಾರೆ. ಇದು ಪ್ರಸೂನನ ಜೀವನ. ಅವನಿಗೆ 25 ವರ್ಷ. ಕೈಯಲ್ಲಿ ಬಿ.ಕಾಂ ಪದವಿ.
ಎದೆಯಲ್ಲಿ ದೊಡ್ಡ ಕನಸು, ಸಿಟಿಯಲ್ಲಿ ಒಂದು ಉದ್ಯೋಗ, ಏರ್ ಕಂಡೀಷನ್ ಕಚೇರಿ, ವಾರಾಂತ್ಯದಲ್ಲಿ ಸಿನಿಮಾ, ಹಾಗೆಯೇ ಒಂದು ಆಧುನಿಕ ಜೀವನ. ಆದರೆ ಭಾಗ್ಯ ಅವನ ಕಡೆ ನಕ್ಕಿಲ್ಲ. ಅಪ್ಪನಿಗೆ ತಮ್ಮ ಹಳೆಯ ಹೊಲದ ಮೇಲೆ ಅಭಿಮಾನ, ಅಮ್ಮನಿಗೆ ಊರಿನ ಸಂಪ್ರದಾಯದ ಮೇಲೆ ಒಲವು. ಪ್ರಸೂನನ ಒಂದೇ ಮಾತು, ನನಗೆ ಈ ಊರಿನಲ್ಲಿ ಏನು ಮಾಡಬೇಕು? ಪ್ರಾಣಿಗಳ ಜೊತೆ, ಗೊಬ್ಬರದ ಜೊತೆ, ಮಣ್ಣಿನ ಜೊತೆ ನನಗೆ ಕೆಲಸವಿಲ್ಲ. ಆದರೆ ಅಪ್ಪ ಒತ್ತಾಯ ಮಾಡಿದರು. ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ಅದನ್ನು ಬಿಡುವುದು ಸಾವಿರ ಮೂರ್ಖತನ. ಪಶುಸಂಗೋಪನಾ ಇಲಾಖೆಯಲ್ಲಿ ಗುಮಾಸ್ತನ ಉದ್ಯೋಗ, ಗೌರವಾನ್ವಿತ, ಪಿಂಚಣಿ, ಸುರಕ್ಷಿತ. ಅಮ್ಮನು ಅದೇ ಸ್ವರದಲ್ಲಿ ಅತ್ತು ಬಿಟ್ಟರು. ನೀನು ಊರು ಬಿಟ್ಟು ಹೋದರೆ ನಮ್ಮ ವೃದ್ಧಾಪ್ಯ ಯಾರು ನೋಡೋದು? ಪ್ರಸೂನನಿಗೆ ಬೇರೆ ದಾರಿಯೇ ಇರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಆ ಉದ್ಯೋಗಕ್ಕೆ ಸೈನ್ ಮಾಡಿದ. ಮೊದಲ ದಿನ ಕಚೇರಿಗೆ ಹೋದಾಗ ಆತನಿಗೆ ಅಚ್ಚರಿ. ಎದುರಿಗೆ ಇದ್ದುದು ಹಳೆಯ ಕಟ್ಟಡ, ಗೋಡೆಯ ಮೇಲೆ ಸುಣ್ಣ ಸುರಿಯುತ್ತಿದೆ. ಒಳಗೆ ಒಬ್ಬ ಅರೆನಿದ್ರೆಯ ಗುಮಾಸ್ತ, ಒಬ್ಬ ವೃದ್ಧ ವೈದ್ಯ, ಮತ್ತು ಮೂಲೆಯಲ್ಲಿ ಮಲಗಿರುವ ಒಂದು ನಾಯಿ. ಪ್ರಸೂನನ ಮೊದಲ ಅನಿಸಿಕೆ, ಇಲ್ಲಿ ಸತ್ತವರು ಸೇಫ್ ಆಗಿ ಸುಮ್ಮನಿರಬಹುದು. ಅವನ ಟೇಬಲ್ ಮೇಲೆ ದಪ್ಪ ದಪ್ಪ ರಿಜಿಸ್ಟರ್ಗಳು, ಪ್ರಾಣಿಗಳ ವ್ಯಾಕ್ಸಿನೇಷನ್ ದಾಖಲೆಗಳು, ಮತ್ತು ಒಂದು ಹಳೆಯ ಕಂಪ್ಯೂಟರ್, ಅದು ಆನ್ ಆಗುವುದೇ ಸೋಜಿಗ. ಅವನ ಸಹೋದ್ಯೋಗಿ ಅಪ್ಪು, ವಯಸ್ಸಿನಲ್ಲಿ 50 ದಾಟಿದ, ಊರಿನ ಎಲ್ಲ ರೈತರ ಮನೆಯ ವಿಳಾಸವೂ ಬಾಯಿಪಾಠ. ಅವನೇ ಪ್ರಸೂನನಿಗೆ ಮೊದಲ ಪಾಠ ಹೇಳಿದ. ಗುಮಾಸ್ತನ ಕೆಲಸ ಅಂದ್ರೆ ಕುರ್ಚಿಯಲ್ಲಿ ಕೂತು ಪೇಪರ್ ತುಂಬೋದಲ್ಲ. ನೀನು ಪ್ರಾಣಿಗಳ ಬಳಿ ಹೋಗಬೇಕು, ರೈತರ ಮಾತು ಕೇಳಬೇಕು, ಅವರ ಸಮಸ್ಯೆ ಅರ್ಥ ಮಾಡಿಕೊಳ್ಳಬೇಕು. ಪ್ರಸೂನನಿಗೆ ಈ ಮಾತು ಹುಚ್ಚು ಹಿಡಿಸಿತು. ನಾನು ಡಾಕ್ಟರ್ ಆಗಿ ಬಂದಿಲ್ಲ, ಗುಮಾಸ್ತನಾಗಿ ಬಂದಿದ್ದೇನೆ ಎಂದು ಆತ ಉತ್ತರಿಸಿದ. ಮೊದಲ ವಾರ ಅವನ ಜೀವನ ಯಾಂತ್ರಿಕವಾಗಿತ್ತು. ಮುಂಜಾನೆ ಕಚೇರಿಗೆ ಬರುವುದು, ಸಹಿ ಮಾಡುವುದು, ಕೆಲವು ಫೈಲುಗಳನ್ನು ಓದುವುದು, ಮತ್ತು ಮಧ್ಯಾಹ್ನವೇ ಮನೆಗೆ ಹೋಗುವುದು. ಅವನಿಗೆ ಆ ಕೆಲಸದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಅವನ ಕಣ್ಣುಗಳು ಮೊಬೈಲ್ ಸ್ಕ್ರೀನ್ನಲ್ಲೇ ಇರುತ್ತಿದ್ದವು. ಅಲ್ಲಿ ಬಂದ ನೋಟಿಫಿಕೇಷನ್ಗಳು ಅವನ ಸ್ನೇಹಿತರು ಸಿಟಿಯಲ್ಲಿ ಉತ್ತಮ ಕಂಪನಿಗಳಲ್ಲಿ ಕೆಲಸ ಆರಂಭಿಸಿದ್ದರು, ಹೊಸ ಕಾರು ಖರೀದಿಸಿದ್ದರು, ವಿದೇಶ ಪ್ರವಾಸದ ಫೋಟೋಗಳು. ಇವನ್ನೆಲ್ಲ ನೋಡುತ್ತಾ ಪ್ರಸೂನನ ಮನಸ್ಸು ಕಹಿಯಾಗುತ್ತಿತ್ತು. ನಾನು ಇಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ಇದು ನನ್ನ ತಪ್ಪಲ್ಲ. ಅಪ್ಪನ ಒತ್ತಡ, ಅಮ್ಮನ ಅಳು, ಇವೆಲ್ಲ ನನ್ನನ್ನು ಇಲ್ಲಿ ಮುಳುಗಿಸಿವೆ ಎಂದು ಆತ ಯೋಚಿಸುತ್ತಿದ್ದ. ಆದರೆ ಬದುಕಿನಲ್ಲಿ ಎಲ್ಲವೂ ಯೋಜನೆಯಂತೆ ನಡೆಯುವುದಿಲ್ಲ. ಮೊದಲ ತೊಡಕು ಬಂದದ್ದು 2ನೇ ವಾರದಲ್ಲಿ. ಊರಿನ ಹೊರಗಿನ ಮುದುಕಿಯೊಬ್ಬಳು ತನ್ನ 6 ತಿಂಗಳ ಕರುಗಂಬ ಗೆ ಅತಿಸಾರವಾಗಿದ್ದು, ವೈದ್ಯರನ್ನು ಕರೆಯಲು ಕಚೇರಿಗೆ ಬಂದಳು. ಸಾಮಾನ್ಯವಾಗಿ ಈ ಕೆಲಸ ವೈದ್ಯರದ್ದು, ಆದರೆ ಅಂದು ವೈದ್ಯರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರಿಂದ ಇರಲಿಲ್ಲ. ಮುದುಕಿ ಪ್ರಸೂನನ ಬಳಿ ಬಂದು ಕಣ್ಣೀರು ಹಾಕಿದಳು. ಸಾರ್, ನನ್ನ ಕರು ಸಾಯ್ತಾ ಇದೆ, ಏನು ಮಾಡುವುದು? ಪ್ರಸೂನನಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಅವನು ಪಶುಸಂಗೋಪನೆಯಲ್ಲಿ ಯಾವ ತರಬೇತಿಯನ್ನೂ ಪಡೆದಿರಲಿಲ್ಲ. ಕೈಯಲ್ಲಿ ಪುಸ್ತಕಗಳು ಇದ್ದವು, ಆದರೆ ಅವು ಸಿದ್ಧಾಂತದ್ದು. ಆತ ಗಾಬರಿಯಿಂದ ಅಪ್ಪುಗೆ ಫೋನ್ ಮಾಡಿದ. ಅಪ್ಪು ಬಂದು ಮುದುಕಿಯನ್ನು ಸಮಾಧಾನಪಡಿಸಿ, ಸ್ಥಳೀಯ ಖಾಸಗಿ ವೈದ್ಯರೊಬ್ಬರ ಸಂಖ್ಯೆ ಕೊಟ್ಟ. ಆದರೆ ಪ್ರಸೂನನ ಒಳಮನಸ್ಸಿನಲ್ಲಿ ಮೊದಲ ಸಲ ಒಂದು ಪ್ರಶ್ನೆ ಮೂಡಿತು, ನಾನು ಇಲ್ಲಿದ್ದು ವ್ಯರ್ಥವೇ? ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಇಲ್ಲಿ ಉಳಿಯುವ ಅರ್ಥವೇನು? ಇದೇ ಸಮಯದಲ್ಲಿ ಅವನ ಮನೆಯಲ್ಲೂ ಘರ್ಷಣೆ ಆರಂಭವಾಯಿತು. ಅಪ್ಪನಿಗೆ ಪ್ರಸೂನನ ಉದ್ಯೋಗದಲ್ಲಿ ಸಂತೋಷ, ಆದರೆ ಪ್ರಸೂನನ ಮನಸ್ಸು ಅಲ್ಲಿ ಇಲ್ಲವೆಂಬುದು ಗೊತ್ತಿತ್ತು. ಒಂದು ಸಂಜೆ ಊಟದ ಸಮಯದಲ್ಲಿ ಪ್ರಸೂನ ಕೋಪದಿಂದ ಹೇಳಿದ, ನೀವು ನನ್ನನ್ನು ಇಲ್ಲಿ ಕಟ್ಟಿಹಾಕಿದ್ದೀರಿ. ನಾನು ಏನೂ ಆಗಲಿಲ್ಲ. ಇದೇ ನಿಮ್ಮ ಆಸೆ. ಅಪ್ಪ ಅತ್ತುಬಿಟ್ಟದ್ದು ಅಥವಾ ಕೂಗಿದ್ದು ಅಲ್ಲ, ಅವರು ಸುಮ್ಮನೆ ಎದ್ದು ಹೋದರು. ಆ ಮೌನವೇ ಪ್ರಸೂನನ ಮೇಲೆ ಭಾರಿ ಆಘಾತವಾಯಿತು. ಅವನ ಅಮ್ಮ ಅಳುತ್ತಾ ಹೇಳಿದರು, ನಿನಗೆ ಅಪ್ಪನ ಮನಸ್ಸು ಅರ್ಥವಾಗುತ್ತಿಲ್ಲ. ಅವರಿಗೂ ಕನಸಿತ್ತು, ಬಿಟ್ಟುಕೊಟ್ಟರು. ಅದಕ್ಕೆ ನೀನು ಮಾಡಬೇಕೆಂದು. ಪ್ರಸೂನನ ಜೀವನದಲ್ಲಿ ಈ ಸಂಭಾಷಣೆ ಮಹತ್ವದ ತಿರುವು. ಮರುದಿನ ಆತ ಕಚೇರಿಗೆ ಹೋದಾಗ ವಿಶೇಷ ಘಟನೆಯೊಂದು ನಡೆಯಿತು. ಒಬ್ಬ ರೈತ ತನ್ನ ಗರ್ಭಿಣಿ ಹಸುವನ್ನು ಕರೆತಂದ. ಹಸು ಪ್ರಸವಿಸಲಿದೆ, ಆದರೆ ಸಮಸ್ಯೆ ಇತ್ತು, ಮರಿ ಸರಿಯಾದ ಸ್ಥಿತಿಯಲ್ಲಿಲ್ಲ. ಇಡೀ ಊರಿನ ರೈತರು ಅಲ್ಲಿಗೆ ಸೇರಿದ್ದರು. ಡಾಕ್ಟರ್ ತಮ್ಮ ಪೂರ್ಣ ಪ್ರಯತ್ನ ಮಾಡುತ್ತಿದ್ದರು, ಆದರೆ ಸಮಯ ಹೆಚ್ಚಾಯಿತು. ಆಗ ಪ್ರಸೂನನಿಗೆ ಅವನ ಕಾಲೇಜಿನಲ್ಲಿ ಕಲಿತ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಬಯಾಲಜಿಯ ಸಣ್ಣ ಜ್ಞಾನ ನೆನಪಿಗೆ ಬಂದಿತು. ಡಾಕ್ಟರ್ ಕೈಗೆ ಸಹಾಯ ಮಾಡಲು ಮುಂದಾದ. ಮೊದಮೊದಲು ಅವನಿಗೆ ಜಿಗುಪ್ಸೆ, ಕಸಿವಿಸಿ, ಆದರೆ ರೈತನ ಮುಖದಲ್ಲಿನ ಆತಂಕ, ಆ ಹಸುವಿನ ನೋವಿನ ಕಣ್ಣುಗಳು ಅವನನ್ನು ಕರಗಿಸಿದವು. ಸ್ವಲ್ಪ ಹೊತ್ತಿನಲ್ಲಿ, ಡಾಕ್ಟರ್ ನೇತೃತ್ವದಲ್ಲಿ, ಆ ಹಸು ಒಂದು ಆರೋಗ್ಯವಾದ ಕರುವಿಗೆ ಜನ್ಮ ನೀಡಿತು. ಆ ಕ್ಷಣದಲ್ಲಿ ಇಡೀ ಊರಿನ ಜನ ಚಪ್ಪಾಳೆ ತಟ್ಟಿದರು. ಪ್ರಸೂನನ ಕೈಗಳು ರಕ್ತದಿಂದ ತೊಳೆದಿದ್ದವು, ಆದರೆ ಆತನ ಮುಖದಲ್ಲಿ ಅಭೂತಪೂರ್ವ ನಗೆ.
ಮೊದಲ ಸಲ ಅವನು ಏನೋ ಮಹತ್ವದ ಕೆಲಸ ಮಾಡಿದ ಭಾವನೆ. ಆ ರೈತ ಪ್ರಸೂನನ ಕೈ ಹಿಡಿದು ಅಳುತ್ತಾ ಹೇಳಿದ, ತಮ್ಮ, ನೀವು ನನ್ನ ಹಸುವನ್ನು ಉಳಿಸಿದಿರಿ. ಅದು ನನ್ನ ಕುಟುಂಬ. ಅದರ ಹಾಲು ನನ್ನ ಮಕ್ಕಳಿಗೆ ಆಹಾರ. ನಾನು ಜೀವನದಲ್ಲಿ ನಿಮ್ಮ ಋಣ ಮರೆಯಲಾರೆ. ಪ್ರಸೂನನಿಗೆ ಅದು ಅನಿಸಿತು, ನಾನು ಈವರೆಗೆ ತಪ್ಪು ಮಾಡಿದ್ದೇನೆ. ನಾನು ಇಲ್ಲಿ ಕೇವಲ ಫೈಲುಗಳನ್ನು ತುಂಬಲು ಬಂದಿಲ್ಲ. ಇಲ್ಲಿ ಜೀವಗಳಿವೆ, ಸಂಬಂಧಗಳಿವೆ, ಬದುಕಿನ ಹೋರಾಟವಿದೆ. ಮೊದಲ ಬಾರಿಗೆ ಆ ಕಚೇರಿ, ಆ ಊರು, ಆ ಪ್ರಾಣಿಗಳು ಅವನಿಗೆ ವಿಚಿತ್ರವಾದ ಪ್ರೀತಿಯನ್ನು ಮೂಡಿಸಿದವು. ಆದರೆ ಇದು ಕೇವಲ ಆರಂಭ. ಮುಂದಿನ ದಿನಗಳಲ್ಲಿ ಪ್ರಸೂನನನ್ನು ಹಲವು ಸವಾಲುಗಳು ಕಾಯುತ್ತಿದ್ದವು. ಹೊಲದಲ್ಲಿ ಗೊಬ್ಬರದೊಂದಿಗೆ ಕೆಲಸ ಮಾಡುವುದು, ಧಾರ್ಷ್ಟಿಕ ಮುಖಂಡರ ವಿರುದ್ಧ ಹೋರಾಡುವುದು, ಪ್ರಾಣಿಗಳ ಕಾಯಿಲೆಗಳನ್ನು ಗುರುತಿಸುವುದು, ಇವೆಲ್ಲ ಅವನನ್ನು ಸಂಪೂರ್ಣವಾಗಿ ಬದಲಿಸಿದವು. ಅವನ ತಿರಸ್ಕಾರವೂ ಆಸಕ್ತಿಯಾಯಿತು, ನಿರಾಸಕ್ತಿಯೂ ಉತ್ಸಾಹವಾಯಿತು. ಅವನು ಕಲಿಯತೊಡಗಿದ ಪ್ರಾಣಿಗಳ ಭಾಷೆ, ರೈತರ ಅಗತ್ಯ, ಸರಳ ಮದ್ದುಗಳ ವಿಧಾನ, ವ್ಯಾಕ್ಸಿನೇಷನ್ ನಿಯಮಗಳು. ಈ ರೂಪಾಂತರವು ಅವನ ಸುತ್ತಲಿನವರಿಗೂ ಗೊತ್ತಾಯಿತು. ಅಪ್ಪು ಆಶ್ಚರ್ಯದಿಂದ ನೋಡುತ್ತಿದ್ದ, ಈ ಹುಡುಗ ಈಗ ಕಚೇರಿಯಲ್ಲಿ ಕೂತು ಮೊಬೈಲ್ ನೋಡುವ ಬದಲು ಹೊಲಕ್ಕೆ ಓಡುತ್ತಾನೆ. ಡಾಕ್ಟರ್ಗೂ ಸಂತೋಷ, ಅವನಿಗೆ ಆಸಕ್ತಿ ಮೂಡಿದೆ. ಆದರೆ ಇನ್ನು ಕೆಲವರು ಅಸೂಯೆಯಿಂದ ನೋಡಿದರು. ಊರಿನ ಅಧ್ಯಕ್ಷ ಮತ್ತು ಅವನ ಬಂಟರು. ಅವರಿಗೆ ಈ ಹೊಸ ಗುಮಾಸ್ತ ಇಷ್ಟವಿರಲಿಲ್ಲ, ಏಕೆಂದರೆ ಪ್ರಸೂನ ಕೆಲವು ಅಕ್ರಮಗಳ ಮೇಲೆ ಕಣ್ಣಿಟ್ಟಿದ್ದ. ಪ್ರಾಣಿಗಳ ಅನಧಿಕೃತ ವ್ಯಾಪಾರ, ನಕಲಿ ವ್ಯಾಕ್ಸಿನೇಷನ್ ಪ್ರಮಾಣಪತ್ರ, ಇವೆಲ್ಲ ಪ್ರಸೂನನ ಸೂಕ್ಷ್ಮ ದೃಷ್ಟಿಗೆ ಸಿಕ್ಕಿದ್ದವು. ಹೀಗೆ ಮೊದಲ ಭಾಗವು ಮುಕ್ತಾಯಗೊಳ್ಳುವುದು ನಾಯಕನ ಜೀವನದಲ್ಲಿ ನಿರ್ಣಾಯಕ ತಿರುವಿನೊಂದಿಗೆ. ಅವನು ತನ್ನ ಹೊಸ ಉದ್ಯೋಗವನ್ನು ಪ್ರೀತಿಸಲು ಆರಂಭಿಸಿದ್ದಾನೆ, ತನ್ನ ಸ್ವಂತ ಕನಸುಗಳನ್ನು ಬದಿಗಿಟ್ಟು ಬದುಕಿನ ಅರ್ಥವನ್ನು ಹೊಸದಾಗಿ ಕಂಡುಕೊಂಡಿದ್ದಾನೆ. ಆದರೆ ಈ ಹೊಸ ಪ್ರೀತಿಯೇ ಅವನಿಗೆ ಹೊಸ ಶತ್ರುಗಳನ್ನು ಸೃಷ್ಟಿಸಿದೆ. ಈಗ ಅವನು ತನ್ನ ವೃತ್ತಿಯಲ್ಲಷ್ಟೇ ಅಲ್ಲ, ತನ್ನ ಸಮಾಜದಲ್ಲಿಯೂ ಒಂದು ಹೊಸ ಹೋರಾಟಕ್ಕೆ ಸಿದ್ಧನಾಗಿದ್ದಾನೆ. ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ. ಒಂದು ಸಣ್ಣ ಗ್ರಾಮ. ಬೆಳಗಿನ ಜಾವದ ಮಂಜು ಕರಗುತ್ತಿದ್ದಂತೆ ಕೋಳಿಗಳ ಕೂಗು ಕೇಳಿಸುತ್ತದೆ. ಮನೆಯ ಹಿತ್ತಲಿನಲ್ಲಿ ಅಮ್ಮ ಹಸುವಿಗೆ ಮೇವು ಹಾಕುತ್ತಾಳೆ, ಅಪ್ಪ ತಮ್ಮ ಹಳೆಯ ಸೈಕಲ್ ತುಳಿಯುತ್ತಾ ಹೊಲದ ಕಡೆ ಹೊರಡುತ್ತಾರೆ. ಇದು ಪ್ರಸೂನನ ಜೀವನ. ಅವನಿಗೆ 25 ವರ್ಷ. ಕೈಯಲ್ಲಿ ಬಿ.ಕಾಂ ಪದವಿ. ಎದೆಯಲ್ಲಿ ದೊಡ್ಡ ಕನಸು, ಸಿಟಿಯಲ್ಲಿ ಒಂದು ಉದ್ಯೋಗ, ಏರ್ ಕಂಡೀಷನ್ ಕಚೇರಿ, ವಾರಾಂತ್ಯದಲ್ಲಿ ಸಿನಿಮಾ, ಹಾಗೆಯೇ ಒಂದು ಆಧುನಿಕ ಜೀವನ. ಆದರೆ ಭಾಗ್ಯ ಅವನ ಕಡೆ ನಕ್ಕಿಲ್ಲ. ಅಪ್ಪನಿಗೆ ತಮ್ಮ ಹಳೆಯ ಹೊಲದ ಮೇಲೆ ಅಭಿಮಾನ, ಅಮ್ಮನಿಗೆ ಊರಿನ ಸಂಪ್ರದಾಯದ ಮೇಲೆ ಒಲವು. ಪ್ರಸೂನನ ಒಂದೇ ಮಾತು, ನನಗೆ ಈ ಊರಿನಲ್ಲಿ ಏನು ಮಾಡಬೇಕು? ಪ್ರಾಣಿಗಳ ಜೊತೆ, ಗೊಬ್ಬರದ ಜೊತೆ, ಮಣ್ಣಿನ ಜೊತೆ ನನಗೆ ಕೆಲಸವಿಲ್ಲ. ಆದರೆ ಅಪ್ಪ ಒತ್ತಾಯ ಮಾಡಿದರು. ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ಅದನ್ನು ಬಿಡುವುದು ಸಾವಿರ ಮೂರ್ಖತನ. ಪಶುಸಂಗೋಪನಾ ಇಲಾಖೆಯಲ್ಲಿ ಗುಮಾಸ್ತನ ಉದ್ಯೋಗ, ಗೌರವಾನ್ವಿತ, ಪಿಂಚಣಿ, ಸುರಕ್ಷಿತ. ಅಮ್ಮನು ಅದೇ ಸ್ವರದಲ್ಲಿ ಅತ್ತು ಬಿಟ್ಟರು. ನೀನು ಊರು ಬಿಟ್ಟು ಹೋದರೆ ನಮ್ಮ ವೃದ್ಧಾಪ್ಯ ಯಾರು ನೋಡೋದು? ಪ್ರಸೂನನಿಗೆ ಬೇರೆ ದಾರಿಯೇ ಇರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಆ ಉದ್ಯೋಗಕ್ಕೆ ಸೈನ್ ಮಾಡಿದ. ಮೊದಲ ದಿನ ಕಚೇರಿಗೆ ಹೋದಾಗ ಆತನಿಗೆ ಅಚ್ಚರಿ. ಎದುರಿಗೆ ಇದ್ದುದು ಹಳೆಯ ಕಟ್ಟಡ, ಗೋಡೆಯ ಮೇಲೆ ಸುಣ್ಣ ಸುರಿಯುತ್ತಿದೆ. ಒಳಗೆ ಒಬ್ಬ ಅರೆನಿದ್ರೆಯ ಗುಮಾಸ್ತ, ಒಬ್ಬ ವೃದ್ಧ ವೈದ್ಯ, ಮತ್ತು ಮೂಲೆಯಲ್ಲಿ ಮಲಗಿರುವ ಒಂದು ನಾಯಿ. ಪ್ರಸೂನನ ಮೊದಲ ಅನಿಸಿಕೆ, ಇಲ್ಲಿ ಸತ್ತವರು ಸೇಫ್ ಆಗಿ ಸುಮ್ಮನಿರಬಹುದು. ಅವನ ಟೇಬಲ್ ಮೇಲೆ ದಪ್ಪ ದಪ್ಪ ರಿಜಿಸ್ಟರ್ಗಳು, ಪ್ರಾಣಿಗಳ ವ್ಯಾಕ್ಸಿನೇಷನ್ ದಾಖಲೆಗಳು, ಮತ್ತು ಒಂದು ಹಳೆಯ ಕಂಪ್ಯೂಟರ್, ಅದು ಆನ್ ಆಗುವುದೇ ಸೋಜಿಗ. ಅವನ ಸಹೋದ್ಯೋಗಿ ಅಪ್ಪು. ವಯಸ್ಸಿನಲ್ಲಿ 50 ದಾಟಿದ, ಊರಿನ ಎಲ್ಲ ರೈತರ ಮನೆಯ ವಿಳಾಸವೂ ಬಾಯಿಪಾಠ. ಅವನೇ ಪ್ರಸೂನನಿಗೆ ಮೊದಲ ಪಾಠ ಹೇಳಿದ. ಗುಮಾಸ್ತನ ಕೆಲಸ ಅಂದ್ರೆ ಕುರ್ಚಿಯಲ್ಲಿ ಕೂತು ಪೇಪರ್ ತುಂಬೋದಲ್ಲ. ನೀನು ಪ್ರಾಣಿಗಳ ಬಳಿ ಹೋಗಬೇಕು, ರೈತರ ಮಾತು ಕೇಳಬೇಕು, ಅವರ ಸಮಸ್ಯೆ ಅರ್ಥ ಮಾಡಿಕೊಳ್ಳಬೇಕು. ಪ್ರಸೂನನಿಗೆ ಈ ಮಾತು ಹುಚ್ಚು ಹಿಡಿಸಿತು. ನಾನು ಡಾಕ್ಟರ್ ಆಗಿ ಬಂದಿಲ್ಲ, ಗುಮಾಸ್ತನಾಗಿ ಬಂದಿದ್ದೇನೆ ಎಂದು ಆತ ಉತ್ತರಿಸಿದ. ಮೊದಲ ವಾರ ಅವನ ಜೀವನ ಯಾಂತ್ರಿಕವಾಗಿತ್ತು. ಮುಂಜಾನೆ ಕಚೇರಿಗೆ ಬರುವುದು, ಸಹಿ ಮಾಡುವುದು, ಕೆಲವು ಫೈಲುಗಳನ್ನು ಓದುವುದು, ಮತ್ತು ಮಧ್ಯಾಹ್ನವೇ ಮನೆಗೆ ಹೋಗುವುದು. ಅವನಿಗೆ ಆ ಕೆಲಸದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಅವನ ಕಣ್ಣುಗಳು ಮೊಬೈಲ್ ಸ್ಕ್ರೀನ್ನಲ್ಲೇ ಇರುತ್ತಿದ್ದವು. ಅಲ್ಲಿ ಬಂದ ನೋಟಿಫಿಕೇಷನ್ಗಳು ಅವನ ಸ್ನೇಹಿತರು ಸಿಟಿಯಲ್ಲಿ ಉತ್ತಮ ಕಂಪನಿಗಳಲ್ಲಿ ಕೆಲಸ ಆರಂಭಿಸಿದ್ದರು, ಹೊಸ ಕಾರು ಖರೀದಿಸಿದ್ದರು, ವಿದೇಶ ಪ್ರವಾಸದ ಫೋಟೋಗಳು. ಇವನ್ನೆಲ್ಲ ನೋಡುತ್ತಾ ಪ್ರಸೂನನ ಮನಸ್ಸು ಕಹಿಯಾಗುತ್ತಿತ್ತು. ನಾನು ಇಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ಇದು ನನ್ನ ತಪ್ಪಲ್ಲ. ಅಪ್ಪನ ಒತ್ತಡ, ಅಮ್ಮನ ಅಳು, ಇವೆಲ್ಲ ನನ್ನನ್ನು ಇಲ್ಲಿ ಮುಳುಗಿಸಿವೆ ಎಂದು ಆತ ಯೋಚಿಸುತ್ತಿದ್ದ. ಆದರೆ ಬದುಕಿನಲ್ಲಿ ಎಲ್ಲವೂ ಯೋಜನೆಯಂತೆ ನಡೆಯುವುದಿಲ್ಲ. ಮೊದಲ ತೊಡಕು ಬಂದದ್ದು 2ನೇ ವಾರದಲ್ಲಿ.
ಊರಿನ ಹೊರಗಿನ ಮುದುಕಿಯೊಬ್ಬಳು ತನ್ನ 6 ತಿಂಗಳ ಕರುಗಂಬ ಗೆ ಅತಿಸಾರವಾಗಿದ್ದು ವೈದ್ಯರನ್ನು ಕರೆಯಲು ಕಚೇರಿಗೆ ಬಂದಳು. ಸಾಮಾನ್ಯವಾಗಿ ಈ ಕೆಲಸ ವೈದ್ಯರದ್ದು, ಆದರೆ ಅಂದು ವೈದ್ಯರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರಿಂದ ಇರಲಿಲ್ಲ. ಮುದುಕಿ ಪ್ರಸೂನನ ಬಳಿ ಬಂದು ಕಣ್ಣೀರು ಹಾಕಿದಳು. ಸಾರ್, ನನ್ನ ಕರು ಸಾಯ್ತಾ ಇದೆ, ಏನು ಮಾಡುವುದು? ಪ್ರಸೂನನಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಅವನು ಪಶುಸಂಗೋಪನೆಯಲ್ಲಿ ಯಾವ ತರಬೇತಿಯನ್ನೂ ಪಡೆದಿರಲಿಲ್ಲ. ಕೈಯಲ್ಲಿ ಪುಸ್ತಕಗಳು ಇದ್ದವು, ಆದರೆ ಅವು ಸಿದ್ಧಾಂತದ್ದು. ಆತ ಗಾಬರಿಯಿಂದ ಅಪ್ಪುಗೆ ಫೋನ್ ಮಾಡಿದ. ಅಪ್ಪು ಬಂದು ಮುದುಕಿಯನ್ನು ಸಮಾಧಾನಪಡಿಸಿ ಸ್ಥಳೀಯ ಖಾಸಗಿ ವೈದ್ಯರೊಬ್ಬರ ಸಂಖ್ಯೆ ಕೊಟ್ಟ. ಆದರೆ ಪ್ರಸೂನನ ಒಳಮನಸ್ಸಿನಲ್ಲಿ ಮೊದಲ ಸಲ ಒಂದು ಪ್ರಶ್ನೆ ಮೂಡಿತು, ನಾನು ಇಲ್ಲಿದ್ದು ವ್ಯರ್ಥವೇ? ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಇಲ್ಲಿ ಉಳಿಯುವ ಅರ್ಥವೇನು? ಇದೇ ಸಮಯದಲ್ಲಿ ಅವನ ಮನೆಯಲ್ಲೂ ಘರ್ಷಣೆ ಆರಂಭವಾಯಿತು. ಅಪ್ಪನಿಗೆ ಪ್ರಸೂನನ ಉದ್ಯೋಗದಲ್ಲಿ ಸಂತೋಷ, ಆದರೆ ಪ್ರಸೂನನ ಮನಸ್ಸು ಅಲ್ಲಿ ಇಲ್ಲವೆಂಬುದು ಗೊತ್ತಿತ್ತು. ಒಂದು ಸಂಜೆ ಊಟದ ಸಮಯದಲ್ಲಿ ಪ್ರಸೂನ ಕೋಪದಿಂದ ಹೇಳಿದ, ನೀವು ನನ್ನನ್ನು ಇಲ್ಲಿ ಕಟ್ಟಿಹಾಕಿದ್ದೀರಿ. ನಾನು ಏನೂ ಆಗಲಿಲ್ಲ. ಇದೇ ನಿಮ್ಮ ಆಸೆ? ಅಪ್ಪ ಅತ್ತುಬಿಟ್ಟದ್ದು ಅಥವಾ ಕೂಗಿದ್ದು ಅಲ್ಲ, ಅವರು ಸುಮ್ಮನೆ ಎದ್ದು ಹೋದರು. ಆ ಮೌನವೇ ಪ್ರಸೂನನ ಮೇಲೆ ಭಾರೀ ಆಘಾತವಾಯಿತು. ಅವನ ಅಮ್ಮ ಅಳುತ್ತಾ ಹೇಳಿದರು, ನಿನಗೆ ಅಪ್ಪನ ಮನಸ್ಸು ಅರ್ಥವಾಗುತ್ತಿಲ್ಲ. ಅವರಿಗೂ ಕನಸಿತ್ತು, ಬಿಟ್ಟುಕೊಟ್ಟರು. ಅದಕ್ಕೆ ನೀನು ಮಾಡಬೇಕೆಂದು. ಪ್ರಸೂನನ ಜೀವನದಲ್ಲಿ ಈ ಸಂಭಾಷಣೆ ಮಹತ್ವದ ತಿರುವು. ಮರುದಿನ ಆತ ಕಚೇರಿಗೆ ಹೋದಾಗ ವಿಶೇಷ ಘಟನೆಯೊಂದು ನಡೆಯಿತು. ಒಬ್ಬ ರೈತ ತನ್ನ ಗರ್ಭಿಣಿ ಹಸುವನ್ನು ಕರೆತಂದ. ಹಸು ಪ್ರಸವಿಸಲಿದೆ, ಆದರೆ ಸಮಸ್ಯೆ ಇತ್ತು, ಮರಿ ಸರಿಯಾದ ಸ್ಥಿತಿಯಲ್ಲಿಲ್ಲ. ಇಡೀ ಊರಿನ ರೈತರು ಅಲ್ಲಿಗೆ ಸೇರಿದ್ದರು. ಡಾಕ್ಟರ್ ತಮ್ಮ ಪೂರ್ಣ ಪ್ರಯತ್ನ ಮಾಡುತ್ತಿದ್ದರು, ಆದರೆ ಸಮಯ ಹೆಚ್ಚಾಯಿತು. ಆಗ ಪ್ರಸೂನನಿಗೆ ಅವನ ಕಾಲೇಜಿನಲ್ಲಿ ಕಲಿತ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಬಯಾಲಜಿಯ ಸಣ್ಣ ಜ್ಞಾನ ನೆನಪಿಗೆ ಬಂದಿತು. ಡಾಕ್ಟರ್ ಕೈಗೆ ಸಹಾಯ ಮಾಡಲು ಮುಂದಾದ. ಮೊದಮೊದಲು ಅವನಿಗೆ ಜಿಗುಪ್ಸೆ, ಕಸಿವಿಸಿ, ಆದರೆ ರೈತನ ಮುಖದಲ್ಲಿನ ಆತಂಕ, ಆ ಹಸುವಿನ ನೋವಿನ ಕಣ್ಣುಗಳು ಅವನನ್ನು ಕರಗಿಸಿದವು. ಸ್ವಲ್ಪ ಹೊತ್ತಿನಲ್ಲಿ, ಡಾಕ್ಟರ್ ನೇತೃತ್ವದಲ್ಲಿ, ಆ ಹಸು ಒಂದು ಆರೋಗ್ಯವಾದ ಕರುವಿಗೆ ಜನ್ಮ ನೀಡಿತು. ಆ ಕ್ಷಣದಲ್ಲಿ ಇಡೀ ಊರಿನ ಜನ ಚಪ್ಪಾಳೆ ತಟ್ಟಿದರು. ಪ್ರಸೂನನ ಕೈಗಳು ರಕ್ತದಿಂದ ತೊಳೆದಿದ್ದವು, ಆದರೆ ಆತನ ಮುಖದಲ್ಲಿ ಅಭೂತಪೂರ್ವ ನಗೆ. ಮೊದಲ ಸಲ ಅವನು ಏನೋ ಮಹತ್ವದ ಕೆಲಸ ಮಾಡಿದ ಭಾವನೆ. ಆ ರೈತ ಪ್ರಸೂನನ ಕೈ ಹಿಡಿದು ಅಳುತ್ತಾ ಹೇಳಿದ, ತಮ್ಮ, ನೀವು ನನ್ನ ಹಸುವನ್ನು ಉಳಿಸಿದಿರಿ. ಅದು ನನ್ನ ಕುಟುಂಬ. ಅದರ ಹಾಲು ನನ್ನ ಮಕ್ಕಳಿಗೆ ಆಹಾರ. ನಾನು ಜೀವನದಲ್ಲಿ ನಿಮ್ಮ ಋಣ ಮರೆಯಲಾರೆ. ಪ್ರಸೂನನಿಗೆ ಅದು ಅನಿಸಿತು, ನಾನು ಈವರೆಗೆ ತಪ್ಪು ಮಾಡಿದ್ದೇನೆ. ನಾನು ಇಲ್ಲಿ ಕೇವಲ ಫೈಲುಗಳನ್ನು ತುಂಬಲು ಬಂದಿಲ್ಲ. ಇಲ್ಲಿ ಜೀವಗಳಿವೆ, ಸಂಬಂಧಗಳಿವೆ, ಬದುಕಿನ ಹೋರಾಟವಿದೆ. ಮೊದಲ ಬಾರಿಗೆ ಆ ಕಚೇರಿ, ಆ ಊರು, ಆ ಪ್ರಾಣಿಗಳು ಅವನಿಗೆ ವಿಚಿತ್ರವಾದ ಪ್ರೀತಿಯನ್ನು ಮೂಡಿಸಿದವು. ಆದರೆ ಇದು ಕೇವಲ ಆರಂಭ. ಮುಂದಿನ ದಿನಗಳಲ್ಲಿ ಪ್ರಸೂನನನ್ನು ಹಲವು ಸವಾಲುಗಳು ಕಾಯುತ್ತಿದ್ದವು. ಹೊಲದಲ್ಲಿ ಗೊಬ್ಬರದೊಂದಿಗೆ ಕೆಲಸ ಮಾಡುವುದು, ಧಾರ್ಷ್ಟಿಕ ಮುಖಂಡರ ವಿರುದ್ಧ ಹೋರಾಡುವುದು, ಪ್ರಾಣಿಗಳ ಕಾಯಿಲೆಗಳನ್ನು ಗುರುತಿಸುವುದು, ಇವೆಲ್ಲ ಅವನನ್ನು ಸಂಪೂರ್ಣವಾಗಿ ಬದಲಿಸಿದವು. ಅವನ ತಿರಸ್ಕಾರವೂ ಆಸಕ್ತಿಯಾಯಿತು, ನಿರಾಸಕ್ತಿಯೂ ಉತ್ಸಾಹವಾಯಿತು. ಅವನು ಕಲಿಯತೊಡಗಿದ ಪ್ರಾಣಿಗಳ ಭಾಷೆ, ರೈತರ ಅಗತ್ಯ, ಸರಳ ಮದ್ದುಗಳ ವಿಧಾನ, ವ್ಯಾಕ್ಸಿನೇಷನ್ ನಿಯಮಗಳು. ಈ ರೂಪಾಂತರವು ಅವನ ಸುತ್ತಲಿನವರಿಗೂ ಗೊತ್ತಾಯಿತು. ಅಪ್ಪು ಆಶ್ಚರ್ಯದಿಂದ ನೋಡುತ್ತಿದ್ದ, ಈ ಹುಡುಗ ಈಗ ಕಚೇರಿಯಲ್ಲಿ ಕೂತು ಮೊಬೈಲ್ ನೋಡುವ ಬದಲು ಹೊಲಕ್ಕೆ ಓಡುತ್ತಾನೆ. ಡಾಕ್ಟರ್ಗೂ ಸಂತೋಷ, ಅವನಿಗೆ ಆಸಕ್ತಿ ಮೂಡಿದೆ. ಆದರೆ ಇನ್ನು ಕೆಲವರು ಅಸೂಯೆಯಿಂದ ನೋಡಿದರು, ಊರಿನ ಅಧ್ಯಕ್ಷ ಮತ್ತು ಅವನ ಬಂಟರು. ಅವರಿಗೆ ಈ ಹೊಸ ಗುಮಾಸ್ತ ಇಷ್ಟವಿರಲಿಲ್ಲ, ಏಕೆಂದರೆ ಪ್ರಸೂನ ಕೆಲವು ಅಕ್ರಮಗಳ ಮೇಲೆ ಕಣ್ಣಿಟ್ಟಿದ್ದ. ಪ್ರಾಣಿಗಳ ಅನಧಿಕೃತ ವ್ಯಾಪಾರ, ನಕಲಿ ವ್ಯಾಕ್ಸಿನೇಷನ್ ಪ್ರಮಾಣಪತ್ರ, ಇವೆಲ್ಲ ಪ್ರಸೂನನ ಸೂಕ್ಷ್ಮ ದೃಷ್ಟಿಗೆ ಸಿಕ್ಕಿದ್ದವು. ಹೀಗೆ ಮೊದಲ ಭಾಗವು ಮುಕ್ತಾಯಗೊಳ್ಳುವುದು ನಾಯಕನ ಜೀವನದಲ್ಲಿ ನಿರ್ಣಾಯಕ ತಿರುವಿನೊಂದಿಗೆ. ಅವನು ತನ್ನ ಹೊಸ ಉದ್ಯೋಗವನ್ನು ಪ್ರೀತಿಸಲು ಆರಂಭಿಸಿದ್ದಾನೆ, ತನ್ನ ಸ್ವಂತ ಕನಸುಗಳನ್ನು ಬದಿಗಿಟ್ಟು ಬದುಕಿನ ಅರ್ಥವನ್ನು ಹೊಸದಾಗಿ ಕಂಡುಕೊಂಡಿದ್ದಾನೆ. ಆದರೆ ಈ ಹೊಸ ಪ್ರೀತಿಯೇ ಅವನಿಗೆ ಹೊಸ ಶತ್ರುಗಳನ್ನು ಸೃಷ್ಟಿಸಿದೆ. ಈಗ ಅವನು ತನ್ನ ವೃತ್ತಿಯಲ್ಲಷ್ಟೇ ಅಲ್ಲ, ತನ್ನ ಸಮಾಜದಲ್ಲಿಯೂ ಒಂದು ಹೊಸ ಹೋರಾಟಕ್ಕೆ ಸಿದ್ಧನಾಗಿದ್ದಾನೆ. ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ. ಒಂದು ಸಣ್ಣ ಗ್ರಾಮ. ಬೆಳಗಿನ ಜಾವದ ಮಂಜು ಕರಗುತ್ತಿದ್ದಂತೆ ಕೋಳಿಗಳ ಕೂಗು ಕೇಳಿಸುತ್ತದೆ. ಮನೆಯ ಹಿತ್ತಲಿನಲ್ಲಿ ಅಮ್ಮ ಹಸುವಿಗೆ ಮೇವು ಹಾಕುತ್ತಾಳೆ, ಅಪ್ಪ ತಮ್ಮ ಹಳೆಯ ಸೈಕಲ್ ತುಳಿಯುತ್ತಾ ಹೊಲದ ಕಡೆ ಹೊರಡುತ್ತಾರೆ. ಇದು ಪ್ರಸೂನನ ಜೀವನ. ಅವನಿಗೆ 25 ವರ್ಷ. ಕೈಯಲ್ಲಿ ಕಾಂ ಪದವಿ, ಎದೆಯಲ್ಲಿ ದೊಡ್ಡ ಕನಸು, ಸಿಟಿಯಲ್ಲಿ ಒಂದು ಉದ್ಯೋಗ, ಏರ್ ಕಂಡೀಷನ್ ಕಚೇರಿ, ವಾರಾಂತ್ಯದಲ್ಲಿ ಸಿನಿಮಾ, ಹಾಗೆಯೇ ಒಂದು ಆಧುನಿಕ ಜೀವನ. ಆದರೆ ಭಾಗ್ಯ ಅವನ ಕಡೆ ನಕ್ಕಿಲ್ಲ.
ಅಪ್ಪನಿಗೆ ತಮ್ಮ ಹಳೆಯ ಹೊಲದ ಮೇಲೆ ಅಭಿಮಾನ, ಅಮ್ಮನಿಗೆ ಊರಿನ ಸಂಪ್ರದಾಯದ ಮೇಲೆ ಒಲವು. ಪ್ರಸೂನನ ಒಂದೇ ಮಾತು, ನನಗೆ ಈ ಊರಿನಲ್ಲಿ ಏನು ಮಾಡಬೇಕು? ಪ್ರಾಣಿಗಳ ಜೊತೆ, ಗೊಬ್ಬರದ ಜೊತೆ, ಮಣ್ಣಿನ ಜೊತೆ ನನಗೆ ಕೆಲಸವಿಲ್ಲ. ಆದರೆ ಅಪ್ಪ ಒತ್ತಾಯ ಮಾಡಿದರು. ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ಅದನ್ನು ಬಿಡುವುದು ಸಾವಿರ ಮೂರ್ಖತನ. ಪಶುಸಂಗೋಪನಾ ಇಲಾಖೆಯಲ್ಲಿ ಗುಮಾಸ್ತನ ಉದ್ಯೋಗ, ಗೌರವಾನ್ವಿತ, ಪಿಂಚಣಿ, ಸುರಕ್ಷಿತ. ಅಮ್ಮನು ಅದೇ ಸ್ವರದಲ್ಲಿ ಅತ್ತು ಬಿಟ್ಟರು. ನೀನು ಊರು ಬಿಟ್ಟು ಹೋದರೆ ನಮ್ಮ ವೃದ್ಧಾಪ್ಯ ಯಾರು ನೋಡೋದು? ಪ್ರಸೂನನಿಗೆ ಬೇರೆ ದಾರಿಯೇ ಇರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಆ ಉದ್ಯೋಗಕ್ಕೆ ಸೈನ್ ಮಾಡಿದ. ಮೊದಲ ದಿನ ಕಚೇರಿಗೆ ಹೋದಾಗ ಆತನಿಗೆ ಅಚ್ಚರಿ. ಎದುರಿಗೆ ಇದ್ದುದು ಹಳೆಯ ಕಟ್ಟಡ, ಗೋಡೆಯ ಮೇಲೆ ಸುಣ್ಣ ಸುರಿಯುತ್ತಿದೆ. ಒಳಗೆ ಒಬ್ಬ ಅರೆನಿದ್ರೆಯ ಗುಮಾಸ್ತ, ಒಬ್ಬ ವೃದ್ಧ ವೈದ್ಯ, ಮತ್ತು ಮೂಲೆಯಲ್ಲಿ ಮಲಗಿರುವ ಒಂದು ನಾಯಿ. ಪ್ರಸೂನನ ಮೊದಲ ಅನಿಸಿಕೆ, ಇಲ್ಲಿ ಸತ್ತವರು ಸೇಫಾಗಿ ಸುಮ್ಮನಿರಬಹುದು. ಅವನ ಟೇಬಲ್ ಮೇಲೆ ದಪ್ಪ ದಪ್ಪ ರಿಜಿಸ್ಟರ್ಗಳು, ಪ್ರಾಣಿಗಳ ವ್ಯಾಕ್ಸಿನೇಷನ್ ದಾಖಲೆಗಳು, ಮತ್ತು ಒಂದು ಹಳೆಯ ಕಂಪ್ಯೂಟರ್, ಅದು ಆನ್ ಆಗುವುದೇ ಸೋಜಿಗ. ಅವನ ಸಹೋದ್ಯೋಗಿ ಅಪ್ಪು. ವಯಸ್ಸಿನಲ್ಲಿ 50 ದಾಟಿದ, ಊರಿನ ಎಲ್ಲ ರೈತರ ಮನೆಯ ವಿಳಾಸವೂ ಬಾಯಿಪಾಠ. ಅವನೇ ಪ್ರಸೂನನಿಗೆ ಮೊದಲ ಪಾಠ ಹೇಳಿದ. ಗುಮಾಸ್ತನ ಕೆಲಸ ಅಂದ್ರೆ ಕುರ್ಚಿಯಲ್ಲಿ ಕೂತು ಪೇಪರ್ ತುಂಬೋದಲ್ಲ. ನೀನು ಪ್ರಾಣಿಗಳ ಬಳಿ ಹೋಗಬೇಕು, ರೈತರ ಮಾತು ಕೇಳಬೇಕು, ಅವರ ಸಮಸ್ಯೆ ಅರ್ಥ ಮಾಡಿಕೊಳ್ಳಬೇಕು. ಪ್ರಸೂನನಿಗೆ ಈ ಮಾತು ಹುಚ್ಚು ಹಿಡಿಸಿತು. ನಾನು ಡಾಕ್ಟರ್ ಆಗಿ ಬಂದಿಲ್ಲ, ಗುಮಾಸ್ತನಾಗಿ ಬಂದಿದ್ದೇನೆ ಎಂದು ಆತ ಉತ್ತರಿಸಿದ. ಮೊದಲ ವಾರ ಅವನ ಜೀವನ ಯಾಂತ್ರಿಕವಾಗಿತ್ತು. ಮುಂಜಾನೆ ಕಚೇರಿಗೆ ಬರುವುದು, ಸಹಿ ಮಾಡುವುದು, ಕೆಲವು ಫೈಲುಗಳನ್ನು ಓದುವುದು, ಮತ್ತು ಮಧ್ಯಾಹ್ನವೇ ಮನೆಗೆ ಹೋಗುವುದು. ಅವನಿಗೆ ಆ ಕೆಲಸದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಅವನ ಕಣ್ಣುಗಳು ಮೊಬೈಲ್ ಸ್ಕ್ರೀನ್ನಲ್ಲೇ ಇರುತ್ತಿದ್ದವು. ಅಲ್ಲಿ ಬಂದ ನೋಟಿಫಿಕೇಷನ್ಗಳು ಅವನ ಸ್ನೇಹಿತರು ಸಿಟಿಯಲ್ಲಿ ಉತ್ತಮ ಕಂಪನಿಗಳಲ್ಲಿ ಕೆಲಸ ಆರಂಭಿಸಿದ್ದರು, ಹೊಸ ಕಾರು ಖರೀದಿಸಿದ್ದರು, ವಿದೇಶ ಪ್ರವಾಸದ ಫೋಟೋಗಳು. ಇವನ್ನೆಲ್ಲ ನೋಡುತ್ತಾ ಪ್ರಸೂನನ ಮನಸ್ಸು ಕಹಿಯಾಗುತ್ತಿತ್ತು. ನಾನು ಇಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ಇದು ನನ್ನ ತಪ್ಪಲ್ಲ. ಅಪ್ಪನ ಒತ್ತಡ, ಅಮ್ಮನ ಅಳು, ಇವೆಲ್ಲ ನನ್ನನ್ನು ಇಲ್ಲಿ ಮುಳುಗಿಸಿವೆ ಎಂದು ಆತ ಯೋಚಿಸುತ್ತಿದ್ದ. ಆದರೆ ಬದುಕಿನಲ್ಲಿ ಎಲ್ಲವೂ ಯೋಜನೆಯಂತೆ ನಡೆಯುವುದಿಲ್ಲ. ಮೊದಲ ತೊಡಕು ಬಂದದ್ದು 2ನೇ ವಾರದಲ್ಲಿ. ಊರಿನ ಹೊರಗಿನ ಮುದುಕಿಯೊಬ್ಬಳು ತನ್ನ 6 ತಿಂಗಳ ಕರುಗಂಬ ಗೆ ಅತಿಸಾರವಾಗಿದ್ದು, ವೈದ್ಯರನ್ನು ಕರೆಯಲು ಕಚೇರಿಗೆ ಬಂದಳು. ಸಾಮಾನ್ಯವಾಗಿ ಈ ಕೆಲಸ ವೈದ್ಯರದ್ದು, ಆದರೆ ಅಂದು ವೈದ್ಯರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರಿಂದ ಇರಲಿಲ್ಲ. ಮುದುಕಿ ಪ್ರಸೂನನ ಬಳಿ ಬಂದು ಕಣ್ಣೀರು ಹಾಕಿದಳು. ಸಾರ್, ನನ್ನ ಕರು ಸಾಯ್ತಾ ಇದೆ, ಏನು ಮಾಡುವುದು? ಪ್ರಸೂನನಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಅವನು ಪಶುಸಂಗೋಪನೆಯಲ್ಲಿ ಯಾವ ತರಬೇತಿಯನ್ನೂ ಪಡೆದಿರಲಿಲ್ಲ. ಕೈಯಲ್ಲಿ ಪುಸ್ತಕಗಳು ಇದ್ದವು, ಆದರೆ ಅವು ಸಿದ್ಧಾಂತದ್ದು. ಆತ ಗಾಬರಿಯಿಂದ ಅಪ್ಪುಗೆ ಫೋನ್ ಮಾಡಿದ. ಅಪ್ಪು ಬಂದು ಮುದುಕಿಯನ್ನು ಸಮಾಧಾನಪಡಿಸಿ, ಸ್ಥಳೀಯ ಖಾಸಗಿ ವೈದ್ಯರೊಬ್ಬರ ಸಂಖ್ಯೆ ಕೊಟ್ಟ. ಆದರೆ ಪ್ರಸೂನನ ಒಳಮನಸ್ಸಿನಲ್ಲಿ ಮೊದಲ ಸಲ ಒಂದು ಪ್ರಶ್ನೆ ಮೂಡಿತು, ನಾನು ಇಲ್ಲಿದ್ದು ವ್ಯರ್ಥವೇ? ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಇಲ್ಲಿ ಉಳಿಯುವ ಅರ್ಥವೇನು? ಇದೇ ಸಮಯದಲ್ಲಿ ಅವನ ಮನೆಯಲ್ಲೂ ಘರ್ಷಣೆ ಆರಂಭವಾಯಿತು. ಅಪ್ಪನಿಗೆ ಪ್ರಸೂನನ ಉದ್ಯೋಗದಲ್ಲಿ ಸಂತೋಷ, ಆದರೆ ಪ್ರಸೂನನ ಮನಸ್ಸು ಅಲ್ಲಿ ಇಲ್ಲವೆಂಬುದು ಗೊತ್ತಿತ್ತು. ಒಂದು ಸಂಜೆ ಊಟದ ಸಮಯದಲ್ಲಿ ಪ್ರಸೂನ ಕೋಪದಿಂದ ಹೇಳಿದ, ನೀವು ನನ್ನನ್ನು ಇಲ್ಲಿ ಕಟ್ಟಿಹಾಕಿದ್ದೀರಿ. ನಾನು ಏನೂ ಆಗಲಿಲ್ಲ. ಇದೇ ನಿಮ್ಮ ಆಸೆ. ಅಪ್ಪ ಅತ್ತುಬಿಟ್ಟದ್ದು ಅಥವಾ ಕೂಗಿದ್ದು ಅಲ್ಲ, ಅವರು ಸುಮ್ಮನೆ ಎದ್ದು ಹೋದರು. ಆ ಮೌನವೇ ಪ್ರಸೂನನ ಮೇಲೆ ಭಾರೀ ಆಘಾತವಾಯಿತು. ಅವನ ಅಮ್ಮ ಅಳುತ್ತಾ ಹೇಳಿದರು, ನಿನಗೆ ಅಪ್ಪನ ಮನಸ್ಸು ಅರ್ಥವಾಗುತ್ತಿಲ್ಲ. ಅವರಿಗೂ ಕನಸಿತ್ತು, ಬಿಟ್ಟುಕೊಟ್ಟರು. ಅದಕ್ಕೆ ನೀನು ಮಾಡಬೇಕೆಂದು. ಪ್ರಸೂನನ ಜೀವನದಲ್ಲಿ ಈ ಸಂಭಾಷಣೆ ಮಹತ್ವದ ತಿರುವು. ಮರುದಿನ ಆತ ಕಚೇರಿಗೆ ಹೋದಾಗ ವಿಶೇಷ ಘಟನೆಯೊಂದು ನಡೆಯಿತು. ಒಬ್ಬ ರೈತ ತನ್ನ ಗರ್ಭಿಣಿ ಹಸುವನ್ನು ಕರೆತಂದ. ಹಸು ಪ್ರಸವಿಸಲಿದೆ, ಆದರೆ ಸಮಸ್ಯೆ ಇತ್ತು, ಮರಿ ಸರಿಯಾದ ಸ್ಥಿತಿಯಲ್ಲಿಲ್ಲ. ಇಡೀ ಊರಿನ ರೈತರು ಅಲ್ಲಿಗೆ ಸೇರಿದ್ದರು. ಡಾಕ್ಟರ್ ತಮ್ಮ ಪೂರ್ಣ ಪ್ರಯತ್ನ ಮಾಡುತ್ತಿದ್ದರು, ಆದರೆ ಸಮಯ ಹೆಚ್ಚಾಯಿತು. ಆಗ ಪ್ರಸೂನನಿಗೆ ಅವನ ಕಾಲೇಜಿನಲ್ಲಿ ಕಲಿತ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಬಯಾಲಜಿಯ ಸಣ್ಣ ಜ್ಞಾನ ನೆನಪಿಗೆ ಬಂದಿತು. ಡಾಕ್ಟರ್ ಕೈಗೆ ಸಹಾಯ ಮಾಡಲು ಮುಂದಾದ. ಮೊದಮೊದಲು ಅವನಿಗೆ ಜಿಗುಪ್ಸೆ, ಕಸಿವಿಸಿ, ಆದರೆ ರೈತನ ಮುಖದಲ್ಲಿನ ಆತಂಕ, ಆ ಹಸುವಿನ ನೋವಿನ ಕಣ್ಣುಗಳು ಅವನನ್ನು ಕರಗಿಸಿದವು. ಸ್ವಲ್ಪ ಹೊತ್ತಿನಲ್ಲಿ, ಡಾಕ್ಟರ್ ನೇತೃತ್ವದಲ್ಲಿ, ಆ ಹಸು ಒಂದು ಆರೋಗ್ಯವಾದ ಕರುವಿಗೆ ಜನ್ಮ ನೀಡಿತು. ಆ ಕ್ಷಣದಲ್ಲಿ ಇಡೀ ಊರಿನ ಜನ ಚಪ್ಪಾಳೆ ತಟ್ಟಿದರು. ಪ್ರಸೂನನ ಕೈಗಳು ರಕ್ತದಿಂದ ತೊಳೆದಿದ್ದವು, ಆದರೆ ಆತನ ಮುಖದಲ್ಲಿ ಅಭೂತಪೂರ್ವ ನಗೆ. ಮೊದಲ ಸಲ ಅವನು ಏನೋ ಮಹತ್ವದ ಕೆಲಸ ಮಾಡಿದ ಭಾವನೆ. ಆ ರೈತ ಪ್ರಸೂನನ ಕೈ ಹಿಡಿದು ಅಳುತ್ತಾ ಹೇಳಿದ, ತಮ್ಮ, ನೀವು ನನ್ನ ಹಸುವನ್ನು ಉಳಿಸಿದಿರಿ. ಅದು ನನ್ನ ಕುಟುಂಬ. ಅದರ ಹಾಲು ನನ್ನ ಮಕ್ಕಳಿಗೆ ಆಹಾರ.
ನಾನು ಜೀವನದಲ್ಲಿ ನಿಮ್ಮ ಋಣ ಮರೆಯಲಾರೆ. ಪ್ರಸೂನನಿಗೆ ಅದು ಅನಿಸಿತು, ನಾನು ಈವರೆಗೆ ತಪ್ಪು ಮಾಡಿದ್ದೇನೆ. ನಾನು ಇಲ್ಲಿ ಕೇವಲ ಫೈಲುಗಳನ್ನು ತುಂಬಲು ಬಂದಿಲ್ಲ. ಇಲ್ಲಿ ಜೀವಗಳಿವೆ, ಸಂಬಂಧಗಳಿವೆ, ಬದುಕಿನ ಹೋರಾಟವಿದೆ. ಮೊದಲ ಬಾರಿಗೆ ಆ ಕಚೇರಿ, ಆ ಊರು, ಆ ಪ್ರಾಣಿಗಳು ಅವನಿಗೆ ವಿಚಿತ್ರವಾದ ಪ್ರೀತಿಯನ್ನು ಮೂಡಿಸಿದವು. ಆದರೆ ಇದು ಕೇವಲ ಆರಂಭ. ಮುಂದಿನ ದಿನಗಳಲ್ಲಿ ಪ್ರಸೂನನನ್ನು ಹಲವು ಸವಾಲುಗಳು ಕಾಯುತ್ತಿದ್ದವು. ಹೊಲದಲ್ಲಿ ಗೊಬ್ಬರದೊಂದಿಗೆ ಕೆಲಸ ಮಾಡುವುದು,